परब्रह्मणे नमो नमः। श्रीमद्भगवद्गीता एकादशोऽध्यायः विश्वरूपसन्दर्शनयोगः। 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ ಹೋಗ್ತಾ ಇದ್ದೀವಿ. ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತದನ್ಯೇನ ನ ದೃಷ್ಟಪೂರ್ವಂ. ಪರಮಾತ್ಮ ಅರ್ಜುನ ವಿಶ್ವರೂಪ ಸಂದರ್ಶನವನ್ನ ಮಾಡ್ತಾ ಒಂದು ಕಡೆ ಆಶ್ಚರ್ಯವನ್ನ, ಇನ್ನೊಂದು ಕಡೆ ಭಯವನ್ನ ಕೂಡ ವ್ಯಕ್ತಪಡಿಸ್ತಾ ಹಿಂದಿನ ನಿಮ್ಮ ರೂಪವನ್ನ ನೋಡ್ಬೇಕು ಅಂತ ಇಚ್ಛೆ ಪಡ್ತಾ ಕಿರೀಟ, ಗದೆ, ಮುಕುಟವನ್ನ ಧರಿಸಿರ್ತಕ್ಕಂತ ನಿಮ್ಮ ರೂಪವನ್ನು ನೋಡ್ಬೇಕು ಅಂತ ಬಯಸ್ತಾ ಇದ್ದೇನೆ ಹೇ ವಿಶ್ವರೂಪಿಯೇ. ಅದೇ ನಿಮ್ಮ ಚತುರ್ಭುಜ ರೂಪದಿಂದ ಪ್ರಕಟನಾಗಿ ಅಂತೇಳಿ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆಗೆ ಪರಮಾತ್ಮ ಅರ್ಜುನನ ಮೇಲೆ ಅನುಗ್ರಹ ಮಾಡ್ಲಿಕ್ಕಾಗಿ ನನ್ನ ಯೋಗ ಶಕ್ತಿಯ ಪ್ರಭಾವದಿಂದ ನನ್ನ ಪರಮ ತೇಜೋಮಯವಾದ ಎಲ್ಲರ ಆದಿ ಅಸೀಮವಾದ ವಿರಾಟ್ ರೂಪವನ್ನು ನನಗೆ ತೋರಿಸಿದ್ದೇನೆ. ಇದು ನೀನಲ್ಲದೆ ಬೇರೆ ಯಾರು ಮೊದಲು ನೋಡಿರ್ಲಿಲ್ಲ ಅಂತ ಹೇಳಿ ಪರಮಾತ್ಮ ಹೇಳ್ತಾ, ಅದೇ ರೀತಿ ಅದರ ಮಹಾತ್ಮೆ, ಅದರ ದುರ್ಲಭತೆ, ಆ ವಿಶ್ವರೂಪದ ಮಹಿಮೆ ಮತ್ತು ದುರ್ಲಭತೆಯನ್ನ ವರ್ಣನೆ ಮಾಡ್ತಾ ಆ ಚತುರ್ಭುಜ ರೂಪವನ್ನು ನೋಡ್ಲಿಕ್ಕೆ ಹೇಳ್ತಾ ಮುಂದುವರಿಸ್ತಾ ಇದ್ದಾರೆ. ನ ವೇದ ಯಜ್ಞಾದ್ಯೇನೈರ್ನ ದಾನೈರ್ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪಃ ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ಅರ್ಜುನ, ಮನುಷ್ಯ ಲೋಕದಲ್ಲಿ ಈ ಪ್ರಕಾರದ ವಿಶ್ವರೂಪವುಳ್ಳ ನಾನು ವೇದ ಮತ್ತು ಯಜ್ಞಗಳ ಅಧ್ಯಯನದಿಂದಾಗಲಿ, ದಾನದಿಂದಾಗಲಿ, ಕ್ರಿಯೆಗಳಿಂದಾಗಲಿ ಮತ್ತು ಉಗ್ರವಾದ ತಪಸ್ಸುಗಳಿಂದಾಗಲಿ ನೀನಲ್ಲದೆ ಬೇರೆಯವರ ಮೂಲಕ ನೋಡಲು ಶಕ್ಯನಲ್ಲ. ಅರ್ಜುನ, ಈ ಲೋಕದಲ್ಲಿ ಈ ಪ್ರಕಾರ ವಿಶ್ವರೂಪವಿರುವಂತ ನಾನು ವೇದ, ಯಜ್ಞ, ಅವುಗಳ ಅಧ್ಯಯನ, ದಾನ ಮತ್ತು ಉಗ್ರವಾದ ತಪಸ್ಸು ಇವುಗಳಿಂದ ನೀನಲ್ಲದೆ ಬೇರೆಯವರ ಮೂಲಕ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೋಡ್ತಿರೋ ಏನಪ್ಪಾ ವೇದಾಧ್ಯಯನ ಅಂತಂದ್ರೆ ಏನು, ಮತ್ತೆ ಯಜ್ಞಾಧ್ಯಯನ ಅಂತಂದ್ರೆ ಏನು ನೋಡಿದ್ವಿ. ಅನ್ಮಿಟ್ ಹಂಗೆ ಇದೆ, ನೋಡ್ಕೊಳ್ಳಿ, ಇಲ್ಲ ಒಂದ್ಸರಿ ನೋಡ್ಕೊಳ್ಳಿ ಒಂದ್ಸರಿ. ವೇದಾಧ್ಯಯನ ಅಂತಂದ್ರೆ ಏನ್ ನೋಡಿದ್ವಿ, ಅದೇ ರೀತಿ ಯಜ್ಞಾಧ್ಯಯನ. ಏನು ವೇದಾಧ್ಯಯನ ಅಂತಂದ್ರೆ ಹೇಳ್ತಾ, ವೇದವೇತ್ತರಾದ ಅಧಿಕಾರಿ ಆಚಾರ್ಯ ಅವರ ಮೂಲಕ ಅಂಗ ಉಪಾಂಗ ಸಹಿತ ವೇದಗಳನ್ನ ಓದಿದನ್ನ ಚೆನ್ನಾಗಿ ತಿಳಿದುಕೊಳ್ಳುವುದರ ಹೆಸರೇ ವೇದಾಧ್ಯಯನ. ವೇದಕ್ಕೆ ಆರಂಗ ಅಂತೇಳಿ ನಿನ್ನೆ ನೋಡಿದ್ವಿ. ಛಂದಃ ಪಾದೌತು ವೇದಸ್ಯ ಹಸ್ತೌ ಕಲ್ಪೋತ ಪಠ್ಯತೆ ಜ್ಯೋತಿಷಮಯನಂ ಚಕ್ಷುಃ ನಿರುಕ್ತಂ ಶ್ರೋತ್ರಮುಚ್ಯತೆ ಶಿಕ್ಷಾಗ್ರಾಣಂತು ವೇದಸ್ಯ ಮುಖಂ ವ್ಯಾಕರಣಂ ಸ್ಮೃತಂ ತಸ್ಮಾತ್ ಸಾಂಗಮದಿತ್ಯೈವ ಬ್ರಹ್ಮಲೋಕೆ ಮಹೀಯತೆ. ವೇದಕ್ಕೆ ಆರಂಗ. ಛಂದಃ ಪಾದೌತು ವೇದಸ್ಯ ಹಸ್ತೋ ಕಲ್ಪೋತ ಪಠ್ಯತೆ. ಛಂದಸ್ಸು, ಹಸ್ತ ಮತ್ತು ಕಲ್ಪ, ಜ್ಯೋತಿಷ್ಯ, ಶ್ರೋತ್ರಂ, ಜ್ಯೋತಿಷಮಯನಂ ಚಕ್ಷುಃ ನಿರುಕ್ತಂ ಶ್ರೋತ್ರಮುಚ್ಯತೆ. ಜ್ಯೋತಿಷಾಸ್ತ್ರವನ್ನ ಇಲ್ಲಿ ಕಣ್ಣು ಅಂತ ಹೇಳಲಾಗಿದೆ ವೇದಕ್ಕೆ. ಜ್ಯೋತಿಷಾಸ್ತ್ರ ಅಂದ್ರೆ ಏನು, ಈ ಕೈ ನೋಡೋದು ಮತ್ತಿನ್ನೇನು ಆತರ ಅಲ್ಲ. ಇದು ಖಗೋಳ ವಿಜ್ಞಾನ,
ಅದಕ್ಕೆ ಸಂಬಂಧಪಟ್ಟ ಈ ಗ್ರಹ ಇವೆಲ್ಲ ಕೂಡ ಯಾವಾಗ ಬರ್ತವೆ, ಎಷ್ಟೊತ್ತು ಬರ್ತವೆ, ಯಾವ ಗ್ರಹಗಳ ಗತಿಯಿಂದ ಏನೇನು ಪ್ರಭಾವ ಆಗ್ತದೆ ಭೂಮಿ ಮೇಲೆ, ಇವೆಲ್ಲವನ್ನ ತಿಳಿಸುವಂತ ಜ್ಞಾನ, ಅದು ಜ್ಯೋತಿಷ್ಯ. ಈ ನಿರುಕ್ತ, ಶಿಕ್ಷಾ, ಗ್ರಾಣಾಂತ ವೇದಸ್ಯ ಮುಖಂ ವ್ಯಾಕರಣಂ ಸ್ಮೃತಂ. ವ್ಯಾಕರಣ ಅಂತಕ್ಕಂಥದ್ದು ವೇದಕ್ಕೆ ಮುಖ ಇದ್ದ ಹಾಗೆ. ಶಾಸ್ತ್ರವನ್ನ ವಿಶೇಷವಾಗಿ ವಿಸ್ತಾರ ಮಾಡಿ ತಿಳ್ಕೋಬೇಕು ಅಂತಂದ್ರೆ ಈಗ ಮಾತಾಡ್ಬೇಕಾದ್ರೆ ಬಾಯಲ್ಲಿ ಇರ್ಬೇಕು ಬೇಡ ನಮ್ಗೆ. ಹಾಗೆ ಜ್ಯೋತಿಷ್ ಶಾಸ್ತ್ರ ಅಂತಕ್ಕಂಥದ್ದು ಕಣ್ಣಿದ್ದ ಹಾಗೆ, ವ್ಯಾಕರಣ ಅಂತಕ್ಕಂಥದ್ದು ಮುಖ ಇದ್ದ ಹಾಗೆ. ತಸ್ಮಾತ್ ಸಾಂಗ ಮದಿಯತೆ ಇವ ಬ್ರಹ್ಮಲೋಕೆ ಮಹೀಯತೆ. ಹಾಗಾಗಿ ತಸ್ಮಾತ್ ಆದ್ರಿಂದ ವೇದ ಜೊತೆಗೆ ಈ 6 ಅಂಗಗಳನ್ನ ಅಧ್ಯಯನ ಮಾಡತಕ್ಕಂಥವ್ರು ಬ್ರಹ್ಮಲೋಕೆ ಮಹೀಯತೆ, ಬ್ರಹ್ಮಲೋಕವನ್ನು ಪಡಿತಾರೆ. ಬ್ರಹ್ಮಲೋಕವನ್ನು ಪಡೆದು ಏನ್ ಮಾಡ್ತಾರೆ? ಪ್ರಶ್ನೆಯಲ್ಲಿ ಸಾಮಾನ್ಯವಾಗಿ ವೇದಾಂತ ಶಾಸ್ತ್ರ ಅಧ್ಯಯನ ಮಾಡ್ಬೇಕಾದ್ರೆ ವ್ಯಾಕರಣ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ. ಮುಖ್ಯವಾಗಿ ವ್ಯಾಕರಣ ಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ ಈಗ ಆತ್ಮಜ್ಞಾನಕ್ಕೆ ಸಂಬಂಧ. ಒಂದ್ ನಿಮಿಷ ಇರಿ. ಹಾ, ಜ್ಯೋತಿಷಮಯನಂ ಚಕ್ಷುಃ ನಿರುಕ್ತಂ ಶ್ರೋತ್ರಂ ಉಚ್ಯತೆ. ಕಣ್ಣು ಇದ್ದ ಹಾಗೆ ಜ್ಯೋತಿಷಾಸ್ತ್ರ, ಅದೇ ರೀತಿ ಬಾಯಿದ್ದ ಹಾಗೆ ವ್ಯಾಕರಣ ಶಾಸ್ತ್ರ. ತಸ್ಮಾತ್ ಸಾಂಗಮದಿತ್ಯೈವ ಬ್ರಹ್ಮಲೋಕೆ ಮಹೀಯತೆ. ಸಾಮಾನ್ಯವಾಗಿ ಇವೆಲ್ಲ ವ್ಯಾಕರಣ ಶಾಸ್ತ್ರ ಅವಶ್ಯಕವಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ. ಈಗ ಆತ್ಮಜ್ಞಾನ ಬೇರೆ, ವ್ಯಾಕರಣ ಶಾಸ್ತ್ರ ಬೇರೆ. ವ್ಯಾಕರಣಕ್ಕೂ ಆತ್ಮಜ್ಞಾನಕ್ಕೂ ಸಂಬಂಧ ಏನು? ಈಗ ಆತ್ಮಜ್ಞಾನ ಅಂದ್ರೆ ಉಪನಿಷತ್ತು, ಬ್ರಹ್ಮಸೂತ್ರಗಳಾಗಿರ್ಬೋದು, ಭಗವದ್ಗೀತೆ, ಇವೆಲ್ಲ ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟದ್ದು. ವ್ಯಾಕರಣದಲ್ಲಿ ಆತ್ಮಕ್ಕೆ ಸಂಬಂಧಪಟ್ಟದ್ದೇನೂ ಇಲ್ಲ. ಮತ್ತೆ ಅದನ್ನ ಅಧ್ಯಯನ ಮಾಡೋದ್ರಿಂದ ಏನು ಪ್ರಯೋಜನ ನಮ್ಗೆ ಅಂತಂದ್ರೆ, ವೇದಾಂತ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದ ಭಾಷಾ ಪರಿಜ್ಞಾನ ವ್ಯಾಕರಣ ಶಾಸ್ತ್ರದಿಂದ ಪ್ರಾಪ್ತಿ ಆಗುತ್ತೆ. ಇನ್ನೊಂದು ಏಕಾಗ್ರ ಕೂಡ ಪ್ರಾಪ್ತಿ ಆಗ್ತದೆ. ಹಾಗಾಗಿ ಏನೂ ಪ್ರಯೋಜನ ಇಲ್ಲ ಅನ್ನೋ ಮಾತಿಲ್ಲ. ವ್ಯಾಕರಣ ಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ ಬ್ರಹ್ಮಲೋಕೆ ಮಹೀಯತೆ, ಬ್ರಹ್ಮಲೋಕವನ್ನ ಪಡಿತಾರಂತೆ. ಅಲ್ಲೇನ್ ಮಾಡ್ತಾರೆ? ಬ್ರಹ್ಮನಿಂದ ಜ್ಞಾನೋಪದೇಶವನ್ನು ಪಡೆದು ಮುಕ್ತರಾಗ್ತಾರೆ. ನೋಡಿ, ಬ್ರಹ್ಮಲೋಕವನ್ನು ಪಡೆದು ಬ್ರಹ್ಮನಿಂದ ಉಪದೇಶವನ್ನು ಪಡೆದು ಮುಕ್ತರಾಗ್ತಾರೆ. ಹಾಗಾಗಿ ವೇದ ಅಂಗಗಳು ಛಂದಸ್ಸು, ಮತ್ತೆ ಕಲ್ಪ, ಜ್ಯೋತಿಷ್ಯ, ಶಿಕ್ಷಾ, ವ್ಯಾಕರಣ, ಇವೆಲ್ಲ ಕೂಡ ವೇದದ 6 ಅಂಗಗಳು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ವೇದವೇತ್ತರಾದ ಅಧಿಕಾರಿ ಆಚಾರ್ಯರ ಮೂಲಕ ಅಂಗ ಉಪಾಂಗ ಸಹಿತ, ಮತ್ತೆ ಅಂಗಕ್ಕೆ ಅದಕ್ಕೂ ಉಪಾಂಗ ಏನಿದೆ ಅಂತೆ, ವೇದಾಂಗ, ವೇದವನ್ನ ಓದಿ ಚೆನ್ನಾಗಿ ತಿಳಿದುಕೊಳ್ಳೋದು ಹೆಸರೇ ವೇದ ಅಧ್ಯಯನ ಆಗಿದೆ ಅಂತ ನೋಡಿದ್ವಿ ನಿನ್ನೆ. ಇನ್ನು ಯಜ್ಞ ಪ್ರಕ್ರಿಯೆಯಲ್ಲಿ ನಿಪುಣರಾಗಿರ್ತಕ್ಕಂಥ, ಅದರಲ್ಲೂ ವಿಶೇಷ ಸುನಿಪುಣರಾಗಿರ್ತಕ್ಕಂಥ ಯಾಜ್ಞಿಕ ಪುರುಷರ ಸೇವೆಯಲ್ಲಿದ್ದು ಅವರ ಸೇವೆ ಮಾಡ್ತಾ ಅವರ ಮೂಲಕ ಯಜ್ಞ ವಿಧಿಗಳನ್ನ ಅಭ್ಯಸಿಸುವುದು. ಸಾಮಾನ್ಯವಾಗಿ ಯಾವ ವಿದ್ಯೆ ಕಲಿಬೇಕು ಅಂತಿದೀವಿ ನಾವು, ಆ ವಿದ್ಯೆ ಕಲೀಲಿಕ್ಕೆ ಅವರ ಸಾನ್ನಿಧ್ಯದಲ್ಲಿ ಅವರ ಸೇವೆ ಮಾಡ್ತಾ ವಿದ್ಯೆ ಕಲಿತಕ್ಕಂತ ಒಂದು ವಿಧಾನ ಇದೆ. ಇವತ್ತೇ ಅಲ್ಲ, ಅನಾದಿ ಕಾಲದಿಂದ ಕೂಡ ಇದೆ. ಒಂದು ಸಣ್ಣ ಮನೆ ಕಟ್ಟಬೇಕು, ಮನೆ ಕಟ್ಟುವಂತ ಕೆಲಸ, ಬೇಲ್ದಾರ್ ಕೆಲಸ ಮಾಡ್ತಾರೆ. ಆ ಬೇಲ್ದಾರ್ ಕೆಲಸ ಕಲಿಬೇಕಾದ್ರೆ ಮೊದಲು ಆ ಬೇಲ್ದಾರನ ಜೊತೆ ಅವ್ನು ಇರಬೇಕು.
ಅವನಿದ್ದು ಅವನಿಗೆ ನಾನು ಎತ್ಕೊಡು ಸೇವೆ ಮಾಡ್ಬೇಕು. ಅವನಿಗೆ ಸ್ವಲ್ಪ ಊಟ ತಗೊಂಬ ಅಂತಾನೆ, ಕಾಫಿ ತಗೊಂಬ ಅಂತಾನೆ, ಆ ಬಟ್ಟೆ ಎಲ್ಲ ಹಾಕು, ಅದಿಲ್ಲಿ ಇಲ್ಲಿ ಇಡು ಅಂತ ಹೇಳ್ತಾನೆ. ಅವನ ಸೇವೆ ಮಾಡಿ ಅವನ ಸಮೀಪದಲ್ಲಿದ್ದು ವಿದ್ಯೆಯನ್ನ ಕಲಿತಾನೆ, ಯಾವುದೇ ವಿದ್ಯೆ ಆಗಿರಲಿ. ಹಾಗೆ ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಯಜ್ಞ ಕ್ರಿಯೆಯಲ್ಲಿ ಸುನಿಪುಣರಾದ ಯಾಜ್ಞಿ ಪುರುಷರ ಸೇವೆಯಲ್ಲಿದ್ದು ಅಂತ ಅವ್ರ ಅಂದ್ರೆ ಯಜ್ಞ ಪ್ರಕ್ರಿಯೆ ಕಲಿಯಲಿಕ್ಕಾಗಿ ಅದರ ಮೂಲಕ ಯಜ್ಞ ವಿಧಿಗಳನ್ನ ಅಭ್ಯಸಿಸುವುದು. ಅವರ ಸೇವೆ ಮಾಡ್ತಾ ಯಜ್ಞ ವಿಧಿಗಳನ್ನ ಹೇಗ್ ಮಾಡ್ಬೇಕು, ಯಜ್ಞ ಅಭ್ಯಾಸ ಮಾಡ್ತಕ್ಕಂಥದ್ದು. ಮತ್ತು ಅವರ ಅಧ್ಯಕ್ಷತೆಯಲ್ಲಿ ವಿಧಿವತ್ತಾಗಿ ಮಾಡಲ್ಪಡುವ ಯಜ್ಞಗಳನ್ನ ಪ್ರತ್ಯಕ್ಷವಾಗಿ ನೋಡಿ, ವಿಧಿವತ್ತಾಗಿ ಮಾಡಲ್ಪಡ್ತಕ್ಕಂಥ ಯಜ್ಞಗಳನ್ನ ಪ್ರತ್ಯಕ್ಷವಾಗಿ ನೋಡಿ ಯಜ್ಞ ಸಂಬಂಧಿ ಸಮಸ್ತ ಕ್ರಿಯೆಗಳನ್ನ ಚೆನ್ನಾಗಿ ತಿಳಿಯುವುದು. ಅಂದ್ರೆ ಯಜ್ಞದ ಅಧ್ಯಯನ ಮಾಡುವುದು, ಅದನ್ನ ಯಜ್ಞ ಅಧ್ಯಯನ ಅಂತ ಹೇಳ್ತಾರೆ. ಒಂದು ವೇದಾಧ್ಯಯನ, ಇನ್ನೊಂದು ಯಜ್ಞಾಧ್ಯಯನ. ಇನ್ನು ದಾನದ ಬಗ್ಗೆ ಹೇಳಿದ್ರು. ಧನ, ಸಂಪತ್ತು, ಜಲ, ವಿದ್ಯೆ, ಗೋವು, ಪೃಥ್ವಿ ಮೊದಲಾದ ತನ್ನ ಸ್ವಂತದ ವಸ್ತುವನ್ನ ಬೇರೆಯವರ ಸುಖ ಮತ್ತು ಹಿತಕ್ಕಾಗಿ ಪ್ರಸನ್ನ ಹೃದಯದಿಂದ ಯಥಾಯೋಗ್ಯವಾಗಿ ಕೊಡುವುದರ ಹೆಸರೇ ದಾನ. ಧನ ಸಂಪತ್ತು, ದಾನದ ಬಗ್ಗೆ ಕೊಟ್ಟು ನೋಡಿದ್ದೀನಿ ಇಲ್ಲಿ. ಅದು ನಮ್ಮದಾಗಿರ್ಬೇಕು ಅಂತ ಹೇಳಿ ಅನ್ನ, ಜಲ, ವಿದ್ಯೆ, ಗೋವು, ಪೃಥ್ವಿ ಮೊದಲಾದ ತನ್ನ ಸ್ವಂತದ್ದಾಗಿರ್ಬೇಕು ಅವೆಲ್ಲ ವಸ್ತುವನ್ನ. ಮತ್ತೆ ಕೊಡ್ತಕ್ಕಂಥ ಉದ್ದೇಶ ಏನು? ಬೇರೆಯವರ ಸುಖ ಹಿತ ಅವನ್ನು ಬಯಸಿ ಮತ್ತು ಪ್ರಸನ್ನ ಹೃದಯದಿಂದ, ಪ್ರಸನ್ನತೆಯಿಂದ, ಸಂತೋಷವಾಗಿ ಕೊಡ್ತಕ್ಕಂಥದ್ದು. ದಾನ ಸಂಬಂಧಪಟ್ಟಂತೆ ಶ್ರಿಯಾದೇಯಂ, ವ್ರಿಯಾದೇಯಂ, ಸಂವಿಧಾದೇಯಂ ಅಂತೆಲ್ಲ ಬರ್ತದೆ. ಶ್ರಿಯಾದೇಯಂ ಪ್ರಸನ್ನತೆಯಿಂದ ಕೊಡಬೇಕು. ಪ್ರಿಯಾದೇಯಂ ನಾಚಿಕೆಯಿಂದ ಕೊಡಬೇಕು. ನಾಚಿಕೆಯಿಂದ ಯಾಕೆ ಕೊಡಬೇಕು? ಇದಕ್ಕೆ ಸಂಬಂಧಪಟ್ಟಂತೆ ಹರಿಶ್ಚಂದ್ರನ ಕಥೆ ಕೂಡ ನೋಡಿದ್ವಿ ನಾವು. ನಾಚಿಕೆಯಿಂದ ಕೊಡೋದು ಯಾಕಪ್ಪ ಅಂದ್ರೆ, ಈಗ ನನಗೆ ಉದಾಹರಣೆಗೆ ಒಬ್ಬನಿಗೆ 100 ರೂಪಾಯಿ ಕೊಡಬಲ್ಲೆ ಅಂತ ಹೇಳ್ಕೊಳ್ಳಿ, ಅಷ್ಟು ಶಕ್ತಿ ನನಗಿದೆ. ಆದ್ರೆ ನಾನು 1 ರೂಪಾಯಿ ಕೊಡ್ತೀನಿ. ಅವಾಗ ಅನಿಸ್ಬೇಕಂತೆ ಏನಂತ, 100 ರೂಪಾಯಿ ಕೊಡೋ ಶಕ್ತಿ ನನಗೆ ಕೊಟ್ಟಿದ್ದಾನೆ, 1 ರೂಪಾಯಿ ಕೊಡ್ತಾ ಇದ್ದೀನಲ್ಲ. ಈಗ ನಾವೇನು ಕೊಡ್ಬೇಕಂತ ರೂಲ್ ಇಲ್ಲ. ಈಗ ಯಾರಿಗೂ ಕೊಡ್ಬೇಕು ರೂಲ್ ಇದೆ ಏನೋ ಇಲ್ಲ. ಧರ್ಮ ಮಾರ್ಗದಲ್ಲಿ ಬಂದಾಗ ಇವೆಲ್ಲ ಪರಿಗಣನೆಗೆ ಬರ್ತಾನೆ. ನನಗೆ 100 ರೂಪಾಯಿ ಕೊಡ್ಬೇಕು ಶಕ್ತಿ ಪರಮಾತ್ಮ ಕೊಟ್ಟೆ, ಆದ್ರೆ 10 ರೂಪಾಯಿ ಕೊಟ್ಟು ನಾನು 1 ರೂಪಾಯಿ ಕೊಡ್ತಾ ಇದ್ದೀನಲ್ಲ ಅಂತ ಹೇಳಿ ನಾಚಬೇಕು. ಅದನ್ನ ಹೇಳ್ತಾರೆ. ಹಾಗಾಗಿ ಇಲ್ಲಿ ಮೊದಲು ವಸ್ತು ತನ್ನದಾಗಿರ್ಬೇಕು, ಪ್ರಸನ್ನತೆಯಿಂದ ಕೊಡಬೇಕು, ಬೇರೆಯವರ ಹಿತವನ್ನ ಬಯಸಿ ಯಥಾಯೋಗ್ಯವಾಗಿ. ಯಥಾಯೋಗ್ಯ ಬಂತಲ್ಲ, ಯಥಾಯೋಗ್ಯನು ಯಾರಿಗೆ ಯಾವ ಸಮಯದಲ್ಲಿ ಎಷ್ಟು. ಈಗ ಒಬ್ಬ ವ್ಯಕ್ತಿ ಇದ್ದಾನೆ, ತುಂಬಾ ಕಷ್ಟದಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ. ಅವನಿಗೇನೋ 2 ರೂಪಾಯಿ ಕೊಟ್ಟು ಹೋಗಪ್ಪ ನಿನ್ನ ಕಷ್ಟ ಪರಿಹಾರ ಮಾಡ್ಕೊ ಅಂದ್ರೆ ಅವನು 2 ರೂಪಾಯಿಂದ ಪರಿಹಾರ ಮಾಡಕ್ಕಾಗ್ತದೆ. ಯಥಾಯೋಗ್ಯ. ಆ ಸಂದರ್ಭದಲ್ಲಿ ಅವನಿಗೆ ನಮ್ಮ ಸಹಾಯದಿಂದ ಅವನಿಗೆ ಸ್ವಲ್ಪ ತೃಪ್ತಿ ಆಗ್ಬೇಕು. ಹಾಗೆ ಯಾರಿಗೆ ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಎಷ್ಟು ಕೊಡ್ಬೇಕು, ಇದ್ರ ಬಗ್ಗೆ ನಿನ್ನೆ ನಾವು ವಿಚಾರ ಮಾಡಿದೀವಿ. ಇನ್ನು ಶ್ರೌತ ಸ್ಮಾರ್ಥ ಯಜ್ಞಾದಿಗಳ ಅನುಷ್ಠಾನ ಮತ್ತು ತಮ್ಮ ವರ್ಣಾಶ್ರಮ ಧರ್ಮವನ್ನ ಪಾಲಿಸಲಿಕ್ಕಾಗಿ ಮಾಡ್ತಕ್ಕಂಥ ಸಮಸ್ತ ಶಾಸ್ತ್ರ ವಿಹಿತ ಕರ್ಮಗಳನ್ನ ಕ್ರಿಯಾ ಎಂದು ಹೇಳ್ತಾರೆ. ಶ್ರೌತ ಸ್ಮಾರ್ಥ ಯಜ್ಞಾದಿಗಳು ನಿನ್ನೆ ಹೇಳ್ಕೊಡ್ವಿ. ಕೃಚ್ಚಾಂದ್ರಾಣಾದಿ ವ್ರತಗಳು ಮತ್ತು ವರ್ಣಾಶ್ರಮ ಧರ್ಮವನ್ನ ಪಾಲನೆ ಮಾಡ್ಲಿಕ್ಕಾಗಿ ಮಾಡುವಂತ ಶಾಸ್ತ್ರ ವಿಹಿತ ಕ್ರಿಯೆಗಳು. ಈಗ ನೋಡಿ, ಸಾಮಾನ್ಯವಾಗಿ ಜೀವನ ಅಂತಕ್ಕಂಥದ್ದು ಎಲ್ರಿಗೂ ಜೀವನ ಇದೆ. ಆದ್ರೆ ಶಾಸ್ತ್ರ ವಿಧಾನದಂತೆ ಜೀವನ ಮಾಡೋದಿದೆ ನೋಡಿ, ಅದು ದೊಡ್ಡ ತಪಸ್ಸಾಗ್ಬಿಡ್ತದೆ. ಈಗ ಶಾಸ್ತ್ರ ವಿಧಾನದಂತೆ ಜೀವನ ಮಾಡಿದ್ದೆ ಆದ್ರೆ ಅದು ಯಾವ ಆಶ್ರಮದಲ್ಲೂ ಆಗ್ಲಿ, ನಾಲ್ಕಿನ ದೊಡ್ಡ ತಪಸ್ಸಿಲ್ಲ. ಆ ಶಾಸ್ತ್ರ ವಿಧಾನವನ್ನ ಅನುಸರಿಸಿ ಜೀವನ ಮಾಡ್ಬೇಕಾದ್ರೆ ತುಂಬಾ ನಿಯಮ ಪಾಲನೆ ಮಾಡ್ಬೇಕಾಗುತ್ತೆ. 1-2 ಅಲ್ಲ. ಯಾವಾಗ್ಲೂ ಕುಂತಾಗ, ನಿಂತಾಗ, ಊಟ ಮಾಡಿದಾಗ, ಮಾತಾಡ್ಬೇಕಾದ್ರೆ, ಕೊಡ್ಬೇಕಾದ್ರೆ, ತಗೋಬೇಕಾದ್ರೆ, ನೋಡ್ಬೇಕಾದ್ರೆ, ಯೋಚನೆ ಮಾಡ್ಬೇಕಾದ್ರೂ ಕೂಡ
ಅದೇನು ಅಷ್ಟು ಸ್ವತಂತ್ರವಾಗಿ ನಮ್ಗೆ ಇಷ್ಟ ಬಂದಂಗೆ ನಾವು ಯೋಚನೆ ಕೂಡ ಮಾಡಂಗಿಲ್ಲ. ಯಾಕೆ? ಶಾಸ್ತ್ರದ ಉಲ್ಲಂಘನೆ ಮಾಡಂಗೆ ಆಗ್ತದೆ. ಇಷ್ಟ ಬಂದಂಗೆ ತಿನ್ನಂಗಿಲ್ಲ, ಇಷ್ಟ ಬಂದಂಗೆ ತಿರ್ಗೋದಂಗಿಲ್ಲ, ಇಷ್ಟ ಬಂದಂಗೆ ಮಾತಾಡಂಗಿಲ್ಲ, ಇಷ್ಟ ಬಂದಂಗೆ ನಿದ್ದೆ ಕೂಡ ಮಾಡಂಗಿಲ್ಲ. ನೋಡಿ ಹೆಂಗಿದೆ. ಅದೇನ್ ಸ್ವಾಮಿ ನಮ್ಮ ಹಣ, ನನ್ನ ಮನೆ, ನನ್ನ ಇಷ್ಟ ಬಂದಂಗೆ ಇರ್ತೀನಿ ಇರಬಾರದು ಅಂತಲ್ಲ. ಶಾಸ್ತ್ರ ವಿಧಾನವನ್ನು ಅನುಸರಿಸಿ ಬದುಕಿದ್ದೆ ಆದ್ರೆ ಅದೇ ದೊಡ್ಡ ತಪಸ್ಸಾಗ್ಬಿಡ್ತದೆ. ಮತ್ತಿನ್ನೇನು ತಪಸ್ ಮಾಡ್ಬೇಕಾಗೇ ಇಲ್ಲ. ಯಾಕೆ? ದಿನನಿತ್ಯದ ಪ್ರತಿ ಪ್ರಕ್ರಿಯೆಯಲ್ಲೂ ಶಾಸ್ತ್ರ ವಿಧಾನವನ್ನು ಅನುಸರಿಸಿ ಜೀವನ ಮಾಡಿಬಿಡ್ದೆ ಆದ್ರೆ ದೊಡ್ಡ ತಪಸ್ವಿ ಆಗ್ಬಿಡ್ತಾನೆ. ಅದೇನು ಸಾಮಾನ್ಯದ ಮಾತಲ್ಲ. ಹಾಗಾಗಿ ಶಾಸ್ತ್ರ ವಿಧಾನವನ್ನು ಅನುಸರಿಸಿ ಜೀವನ ಮಾಡೋದಂದ್ರೆ ಅದೇನು ಅಷ್ಟು ಸುಲಭ ಅಂತ ತಿಳ್ಕೊಬೇಡಿ. ತುಂಬಾ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಹಾಗಾದ್ರೆ ಯಾರಿಂದ ಮಾಡ್ಲಿಕ್ಕೆ ಆಗಲ್ವಾ ಅಂತಲ್ಲ. ಅಂದ್ರೆ ನಮ್ಮ ಎಲ್ಲಾ ಏನು ಸ್ವತಂತ್ರ ಅಂತ ತಿಳ್ಕೊಂಡಿದೀವಿ ಅದಕ್ಕೆಲ್ಲ ಬ್ರೇಕ್. ಇಷ್ಟ ಬಂದಂಗೆ ತಿನ್ನಂಗಿಲ್ಲ, ಇಷ್ಟ ಬಂದಂಗೆ ಮಲ್ಗಂಗಿಲ್ಲ, ಇಷ್ಟ ಬಂದಂಗೆ ಮಾತಾಡಂಗಿಲ್ಲ. ಅಂದ್ರೇನು? ಶಾಸ್ತ್ರೋಕ್ತ ವಿಧಾನದಂತೆ ಆದ್ರೆ ಶಾಸ್ತ್ರೋಕ್ತ ವಿಧಾನದಂತೆ ಜೀವನ ಮಾಡಿದಾಗ ಪ್ರಾರಂಭದಲ್ಲಿ ತುಂಬಾ ಕಷ್ಟ ಅಂತ ಅನಿಸಬಹುದು. ಅಯ್ಯೋ ಇವೆಲ್ಲ ಯಾರಿಂದ ಮಾಡ್ಲಿಕ್ಕೆ ಆಗಲ್ಲ ಅಂತ ಅನಿಸಬಹುದು. ಆದ್ರೆ ಅವೆಲ್ಲ ಪಾಲನೆ ಮಾಡಿದೆ ಆದ್ರೆ ಜೀವನ ಅಂದ್ರೆ ಜೀವನ ಅಂದ್ರೆ ಇದಲ್ವಾ? ಅಂದ್ರೆ ಜೀವನದಲ್ಲಿ ಏನನ್ನ ಜೀವನಕ್ಕೆ ಮುಖ್ಯ ಉದ್ದೇಶ, ಜೀವನದ ಮುಖ್ಯ ಲಕ್ಷ್ಯ ನೆರವೇರ್ತದೆ ಶಾಸ್ತ್ರ ವಿಧಾನವನ್ನು ಅನುಸರಿಸಿ ಜೀವನ ಮಾಡಿದಾಗ. ಅದೇ ಸ್ವೇಚ್ಛಾಚಾರಿಯಾಗಿ ಇಷ್ಟ ಬಂದಾಗ ಜೀವನ ಮಾಡಿದಾಗ ಎಲ್ರು ಕೂಡ ಜೀವನದ ಯಾವುದೇ ಉದ್ದೇಶ ಪೂರ್ತಿ ಆದಂಗೆ ಅನಿಸ್ಬೋದೇನೋ. ಆದ್ರೆ ಒಂದು ಕೊರತೆ, ಅದೇ ಇಷ್ಟೆಲ್ಲ ಜೀವನಕ್ಕೆಲ್ಲ ನಾವು ವ್ಯವಸ್ಥೆ ಮಾಡ್ಕೊಂಡ್ರು ಏನೋ ಕೊರತೆ ಕಾಡ್ತಾನೇ ಇರ್ತದೆ. ಯಾಕೆ ಅಂದ್ರೆ ಶಾಸ್ತ್ರೋಕ್ತ ವಿಧಾನದಲ್ಲಿ ಜೀವನ ಮಾಡ್ಲಿಲ್ಲ ನಾವು. ಮೊದಲು ಶಾಸ್ತ್ರವೇ ನಮ್ಗೆ ಗೊತ್ತಿಲ್ವಲ್ಲ. ಒಂದ್ ವೇಳೆ ಗೊತ್ತಿದ್ರೆ ಅದ್ರಲ್ಲಿ ನಮ್ಗೆ ವಿಶ್ವಾಸ ಇಲ್ವಲ್ಲ. ವಿಶ್ವಾಸ ಇದ್ರು ಏನ್ ಆಚರಣೆ ಮಾಡ್ತೀರಿ ಬಿಡಿ. ಶಾಸ್ತ್ರ ಸತ್ಯ ಅಂತ ಗೊತ್ತಿದೆ, ನಿಜ ಅಂತ ಗೊತ್ತಿದೆ, ಹೌದು ಹೇಳ್ತಾರಪ್ಪ ಅವೆಲ್ಲ, ಅವೆಲ್ಲ ಸತ್ಯ, ಅವೆಲ್ಲ ಸುಳ್ಳಲ್ಲ, ಸತ್ಯನೇ ಸ್ವಾಮಿ. ಮತ್ತೆ ನಮ್ಮಿಂದ ಅವೆಲ್ಲ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಏನ್ ಮಾಡೋದು? ಆದ್ರೆ ಆಚರಣೆ ವಿಷಯ ಬಂದಾಗ ಅಲ್ಲಿ ಅದರಲ್ಲಿ ಉದಾಸೀನತೆ ಬರ್ತದೆ. ಶಾಸ್ತ್ರದ ಬಗ್ಗೆ ಅವ್ರಿಗೇನು ವಿಶ್ವಾಸ ಇದೆ, ನಂಬಿಕೆ ಕೂಡ ಇದೆ. ಆದ್ರೆ ಆಚರಣೆ ಮಾಡೋ ಸಂದರ್ಭ ಬಂದಾಗ ಏನ್ ಮಾಡ್ತೀರಿ, ಎಲ್ಲಿ ನಾವೆಲ್ಲ ಮಾಡಕ್ಕಾಗತ್ತೆ? ಹಂಗಂತ ಶಾಸ್ತ್ರದ ಬಗ್ಗೆ ಖಂಡನೆ ಕೂಡ ಮಾಡಲ್ಲ ಅವರು, ಒಪ್ತಾರೆ, ಎಲ್ಲವನ್ನೂ ಒಪ್ತಾರೆ. ಹಾಗಾಗಿ ಇಲ್ಲಿ ಶಾಸ್ತ್ರಬದ್ಧವಾಗಿ ಜೀವನ ಮಾಡ್ತಕ್ಕಂಥದ್ದು ಕೂಡ ದೊಡ್ಡ ತಪಸ್ಸಾಗಲಿದೆ. ಹಾಗಾಗಿ ಶಾಸ್ತ್ರ ವಿಹಿತ ಕರ್ಮಗಳನ್ನ ಕ್ರಿಯೆ ಎಂದು ಹೇಳ್ತಾರೆ. ಇನ್ನು ಕುರುಚಾಂದ್ರಾಯಣಾದಿ ಬೇರೆ ಬೇರೆ ವ್ರತ ಪ್ರಕಾರ ಕಠೋರ ನಿಯಮಗಳ ಪಾಲನೆ ಮತ್ತು ಮನಸ್ಸು ಮತ್ತು ಇಂದ್ರಿಯಗಳ ವಿವೇಕ ಮತ್ತು ಬಲಪೂರ್ವಕ ದಮನ. ಇಂದ್ರಿಯಗಳ ದಮನ ಅಂತ ಪ್ರಾರಂಭದಲ್ಲಿ ಹಠಪೂರ್ವಕವಾಗಿ ಅದನ್ನ ದಮನ ಮಾಡ್ಬೇಕಾಗ್ತದೆ. ಕೆಲವೊಂದು ಪ್ರಾರಂಭದಲ್ಲಿ ಹಠಪೂರ್ವಕವಾಗಿ ಮಾಡ್ಬೇಕಾಗ್ತದೆ, ಆಮೇಲೆ ನಿಧಾನವಾಗಿ ನಮ್ಮ ಹಿಡಿತಕ್ಕೆ ಬರ್ತದೆ. ಅಂದ್ರೆ ಹಠಪೂರ್ವಕವಾಗಿಲ್ಲ ಅದಾಗ ಬರ್ತಾ ಅಂದ್ರೆ ಅದಾಗ ಬರ್ತಕ್ಕಂಥ ಪರಿಪಕ್ವತೆ ಬಂದ ಮೇಲೆ ಆ ವಿಷಯ ಬೇರೆ. ಪ್ರಾರಂಭದಲ್ಲಿ ಅದನ್ನ ಹಠಪೂರ್ವಕವಾಗಿ ದಮನ ಮಾಡ್ಬೇಕಾಗ್ತದೆ. ಧರ್ಮಕ್ಕಾಗಿ ಶಾರೀರಿಕ ಮತ್ತು ಮಾನಸಿಕ ಕಠಿಣ ಕ್ಲೇಶಗಳನ್ನ ಸಹಿಸುವುದು. ನೋಡಿ ಹೇಳ್ಕೊಡವಲ್ಲ, ಧರ್ಮಬದ್ಧ ಜೀವನ ವಿಧಾನ ಹೇಗಿರ್ತದೆ, ಶಾಸ್ತ್ರೋಕ್ತ ಜೀವನ ವಿಧಾನ ಹೇಗಿರ್ತದೆ. ಅದಕ್ಕಾಗಿ ಮಾನಸಿಕ ಕಠಿಣ ಕ್ಲೇಶಗಳನ್ನ ಸಹಿಸಿ, ಶಾರೀರಿಕ ಅಥವಾ ಮಾನಸಿಕ ಹೇಳ್ಕೊಡ್ವಿ. ಉಪವಾಸ ಇರ್ತೀವಿ ನೋಡಿ, ಯಾರಿಗೂ ಏನ್ ಅನ್ಬಾರ್ದು ಅಂತ ಇರ್ತೀವಿ, ಅನಿಸ್ತದೆ. ಆದ್ರೆ ಅದನ್ನ ಹಾಗೆ ಕಠಿಣವಾಗಿ ಅದನ್ನ ಮಾಡ್ಕೋಬೇಕು ನಾವು. ಶಾಸ್ತ್ರ ವಿಧಿ ಅನುಸಾರವಾಗಿ ಮಾಡಲಾಗುವ ಬೇರೆ ಬೇರೆ ವಿಭಿನ್ನ ಪ್ರಕಾರ ತಪಸ್ಸುಗಳು, ಇವೆಲ್ಲದರ ಹೆಸರು ಉಗ್ರ ತಪಸ್ಸು. ಈ ಉಗ್ರ ತಪಸ್ಸು ನಾವೆಲ್ಲಿ ಉಗ್ರ ತಪಸ್ಸು ಮಾಡ್ತೀವಿ? ಸಣ್ಣ ಒಂದಿನ ಉಪವಾಸ ಇರ್ಬೇಕಂದ್ರೇನೆ ಅಯ್ಯೋ ನಾವೆಲ್ಲ ಎಲ್ಲಿದಕ್ಕಾಗಲ್ಲ ಸರ್. ಆ ರೀತಿ ನೋಡ್ತೀವಲ್ಲ ನಾವು. ವಿಶ್ವಾಮಿತ್ರ 10,000 ವರ್ಷಗಳ ಕಾಲ ಒಂದೇ ಕಾಲ ಮೇಲೆ ತಪಸ್ಸು ಮಾಡ್ತಾನೆ. ಇನ್ನು ಕೆಲವರು
ಕಾಲ್ ಮೇಲೆ ತಲೆ ಕೆಳಗೆ ತಪಸ್ ಮಾಡ್ತಾರೆ. ಇನ್ನು ತಮ್ಮ ಹೆಬ್ಬೆರಳಿನ ಮೇಲೆ 1000 ವರ್ಷ ತಪಸ್ ಮಾಡೋರಿದ್ದಾರೆ. ಹೆಬ್ಬೆರಳ ಮೇಲೆ ಒಂದು ಹೆಬ್ಬೆರಳನ್ನ ಭೂಮಿ ಮೇಲೆ ಇಟ್ಟು ಹಾಗೆ ಮೇಲೆ ಶರೀರ ಎಲ್ಲ ಮೇಲೆ. ಇದನ್ನ ಉಗ್ರ ತಪಸ್ಸು ಅಂತ ಹೇಳ್ತಾರೆ. ತಪಸ್ಸು ಮಾಡ್ತಾ ಮಾಡ್ತಾ ಶರೀರ ಎಲ್ಲ ಪುರುಷವಾಗಿ ಒಣಗೋಗಿ ಬರೀ ಮೂಳೆಗಳು ಮಿಕ್ತಾವೆ. ಈಗ ರಾವಣ ತಪಸ್ಸು ಮಾಡ್ತಾ ನೋಡಿದ್ದೀರಾ ನೀವು? ರಾವಣ ತಪಸ್ಸಿನ ಮೆಚ್ಚಿ ಬ್ರಹ್ಮದೇವನೇ ಬರ್ತಾನೆ. ಏನಾಯ್ತು ಸಮಾಚಾರ ಅಂದ್ರೆ, ನನಗೆ ಸಾವೇ ಇಲ್ದಂಗೆ ವರ ಕೊಡು. ನೋಡಿ, ತಪಸ್ಸು ಸತ್ಸಂಗದ ಫಲ ಬೇರೆ ಬೇರೆ ಅಂತೇಳಿ ನಾವು ಹೇಳ್ಕೊಂಡು, ಸಾವೇ ಇಲ್ದಂಗೆ ವರ ಕೊಡು. ಬ್ರಹ್ಮ ಹೇಳ್ತಾನೆ, ನೋಡಪ್ಪ, ಇದುವರೆಗೆ ಸಾವಿಲ್ದಂಗೆ ಎಲ್ಲೂ ಪ್ರಪಂಚದಲ್ಲಿ ಯಾರಿಗೂ ವರ ಇಲ್ಲ, ಅದನ್ನು ಬಿಟ್ಟು ಬೇರೆ ಏನ್ ಬೇಕು ಕೋರ್ಕು. ಹಂಗಾರೆ ದೊಡ್ಡ ಲಿಸ್ಟು. ಏನ್ ಲಿಸ್ಟು? ನಾನು ಭೂಮಿಯಲ್ಲಿ ಸಾಯಬಾರ್ದು, ನೀರಲ್ಲಿ ಸಾಯಬಾರ್ದು, ಗಾಳಿಯಲ್ಲಿ ಸಾಯಬಾರ್ದು, ಅಸ್ತ್ರ ಶಸ್ತ್ರಗಳು, ಪ್ರಾಣಿ ಪಶು ಪಕ್ಷಿ ವಿಷ ಮೃಗ ಎಲ್ಲ ಕೋರ್ಕೊತಾರೆ. ದೊಡ್ಡ ಲಿಸ್ಟು. ಸೂರ್ಯಾಸ್ತಮ ಎಲ್ಲ, ಸೂರ್ಯಾಸ್ತಮ, ಸೂರ್ಯೋದಯ, ಮಧ್ಯಾಹ್ನ, ಮನೆಯಲ್ಲಿ, ಹೊರಗಡೆ, ಈ ಕಡೆ ಆ ಕಡೆ, ದೊಡ್ಡ ಲಿಸ್ಟ್. ಇಲ್ಲೆಲ್ಲೂ ಸಾಯಬಾರ್ದು, ಮನುಷ್ಯರಿಂದ ಕೂಡ ಸಾಯಬಾರ್ದು. ಈಗೇನ್ ಮಾಡೋದು? ಈಗ ಬ್ರಹ್ಮ ಅಂತಾನೆ, ನೋಡಪ್ಪ, ಇದುವರೆಗೆ ಹಿರಣ್ಯಾಕ್ಷ ಇಷ್ಟು ವರವನ್ನ ಸೃಷ್ಟಿಯಲ್ಲಿ ಯಾರೂ ಕೋರ್ಲಿಲ್ಲ. ಸೃಷ್ಟಿಯಲ್ಲಿ ಇಷ್ಟು ವರ ಯಾರು ಕೋರಿದ್ದೇ ಇಲ್ಲ. ಆದ್ರೂ ನೀನು ನನ್ನ ಭಕ್ತನಾದ್ರಿಂದ ನಿನಗೆ ಇವೆಲ್ಲವನ್ನು ಕೊಡ್ತಾ ಇದ್ದೀನಿ. ಆದ್ರೆ ಜಾಗೃತಿಯಿಂದ ನೀನು ಜೀವನ ಮಾಡಬೇಕು. ಸೂಚನೆಯಲ್ಲಿ ಯಾಕೆ? ಇಷ್ಟೊಂದು ವರ ಯಾರು ಕೇಳಿಲ್ಲ, ಬದಲಾಗಿ ಮರಣನೇ ಬರಬಾರ್ದು ಅಂತ ಕೇಳ್ತಾ ಇದೀಯಾ. ಇದು ಯಾರಿಗೂ ನಡೆದಿಲ್ಲ ಇದುವರೆಗೆ. ಸರಿ, ಆದ್ರೂ ನೀನು ನನ್ನ ಭಕ್ತನಾಗಿದ್ದೀಯಾ, ಘೋರ ತಪಸ್ಸು ಮಾಡಿದೀಯಾ. ಘೋರ ತಪಸ್ಸಿಗೆ ಮೆಚ್ಚಿ ತಾನೇ ಬಂದಿದ್ದು ಬ್ರಹ್ಮ. ಹಿರಣ್ಯಕಶಿಪುವನ ಘೋರ ತಪಸ್ಸಿಗೆ ಮೆಚ್ಚಿ ತಪಸ್ಸಿಗೆ ಹೋಗ್ತಾನಲ್ವಾ. ತಮ್ಮನ್ನ ಯಾರು ಸಾಯಿಸಿ ಹೋಗ್ತಾರೆ, ಆಮೇಲೆ ತಪಸ್ಸಿಗೆ ಹೋಗ್ತಾನೆ. ಸಾವೇ ಇಲ್ಲಂಗೆ ಮೊದಲು ವರ ಪಡಿಬೇಕು ಅಂತೇಳಿ ಇಷ್ಟೆಲ್ಲ ತಪಸ್ಸು, ಜಾಗ್ರತೆ ನೀನು ತುಂಬಾ ಅಂತೇಳಿ. ತಪಸ್ಸು ಮಾಡಿದ ನಂತರ ಇನ್ನೇನಿದೆ? ಇನ್ನು ಮತ್ತೆ ವಿಜೃಂಭಿಸ್ತಾರ ಅವನು. ಯಾಕೆ? ನನಗೆ ಸಾವೇ ಇಲ್ಲ, ಯಾರು ಏನ್ ಬೇಕಾದ್ರೆ ಮಾಡ್ಲಿಕ್ಕೆ ತಯಾರಾಗಿರ್ತಾರೆ. ಯಾಕೆ? ಅದಕ್ಕೆ ಇದು ಪರಮಾತ್ಮ ಒಂದು ಆಪ್ಷನ್ ಇಟ್ಕೊಂಡಿರ್ತಾನೆ. ಏನೇ ನಾವು ಮಾಡ್ಲಿ, ಪರಮಾತ್ಮ ಒಂದು ಆಪ್ಷನ್ ಇಟ್ಕೊಂಡಿರ್ತಾನೆ. ಇನ್ನು ವಿಚಿತ್ರ ಇದೆ ಜೀವನದಲ್ಲಿ. ನಾವು ಅಷ್ಟೇನೆ, ನಾವು ಏನು ತೊಂದರೆ ಆಗದಂಗೆ ಬದುಕಬೇಕಂದ್ರೆ ಎಲ್ಲಾ ಕಡೆಯಿಂದ ದುಃಖ ಬರುವಂತ ಎಲ್ಲಾ ದಾರಿಗಳನ್ನ ಮುಚ್ಚಿ ಅದಕ್ಕೆ ಬೀಗ ಹಾಕಿ ಬೀಗಕ್ಕೆ ನಮ್ಮ ಕೈಯಲ್ಲಿ ಇಟ್ಕೊಂತೀವಿ. ಆದ್ರೆ ಪರಮಾತ್ಮ ಒಂದ್ ಕಡೆ ಒಂದು ದಾರಿ ಇಟ್ಕೊಂಡಿರ್ತಾನೆ. ಗೊತ್ತಿಲ್ಲ ಯಾವ ಕಡೆಯಿಂದ ಕಳಿಸ್ತಾನೋ ಗೊತ್ತಿಲ್ಲ ದುಃಖ. ನಾವೆಷ್ಟು ಎಷ್ಟು ಮಾಡ್ಲಿ, ಇನ್ನೊಂದ್ ಕಡೆ ಪರಮಾತ್ಮ ಒಂದು ಅವಕಾಶ ಇಟ್ಕೊಂಡಿರ್ತಾನೆ. ಹಾಗೆ ಹಿರಣ್ಯಕಶಿಪು ಕೂಡ ಇನ್ನೇನ್ ಮಾಡ್ಬೇಕು ಈಗ ಸೃಷ್ಟಿಯಲ್ಲಿ ಸಾವು ಅನ್ನೋದು ಅನಿವಾರ್ಯ, ಸಾಯಲೇಬೇಕು, ಏನ್ ಮಾಡೋದು ಈಗ ನಿನ್ನ ಅಂತೇಳಿ ಪರಮಾತ್ಮ ಯಾರಿಂದ ನಾವು ಬರಬಾರ್ದು ಮರಣ ಅಂತಿದ್ನಲ್ಲಿ. ಹಂಗಾಗಿ ಮನುಷ್ಯನೂ ಅಲ್ಲ, ಸಿಂಹನೂ ಅಲ್ಲ, ನಾರಸಿಂಹ. ನೋಡಿ, ಶರೀರ ಎಲ್ಲ ನರ, ತಲೆ ಮಾತ್ರ ಸಿಂಹ. ಮತ್ತೆ ರಾತ್ರಿ ಎಲ್ಲ ಹಗಲು ಅಲ್ಲ. ಯಾವ ಸಮಯ? ಸಂಧ್ಯಾಕಾಲ. ಮತ್ತೆ ಮನೆ ಒಳಗೂ ಅಲ್ಲ, ಹೊರಗೂ ಅಲ್ಲ, ಕರೆಕ್ಟ್ ಆಗಿ ಹೊಸಲ ಮೇಲೆ. ಹಂಗಂತ ಭೂಮಿ ಮೇಲಲ್ಲ, ಆಕಾಶದಲ್ಲೂ ಅಲ್ಲ, ಮಧ್ಯದಲ್ಲಿ. ನೋಡಿ, ಭೂಮಿ ಮೇಲೆ ಸಾಯಬಾರ್ದು, ಆಕಾಶದಲ್ಲಿ ಸಾಯಬಾರ್ದು, ಎಲ್ಲ ಒಂದು ಕೋರಿಕೆ ಅಲ್ಲ. ನೋಡಿ, ಅದಕ್ಕೆ ನಾರಸಿಂಹ ಬರ್ತಾನೆ ಪ್ಲಾನ್. ಭೂಮಿ ಮೇಲೂ ಅಲ್ಲ, ಆಕಾಶದಲ್ಲೂ ಅಲ್ಲ, ಮಧ್ಯದಲ್ಲಿ. ಮನೆ ಹೊರಗೂ ಅಲ್ಲ, ಒಳಗೂ ಅಲ್ಲ, ಮತ್ತೆ ಇಲ್ಲಿ ಹೊಸಲಿದೆ ನೋಡಿದ್ರ, ಮನೆ ದಾಟ್ ಅಲ್ಲಿ. ಮನುಷ್ಯನೂ ಅಲ್ಲ, ಹಂಗಂತ ಸಿಂಹನೂ ಅಲ್ಲ, ಪ್ರಾಣಿ ಇದು ಮೃಗನೂ ಅಲ್ಲ. ನಾರಸಿಂಹನಾಗಿ ಸಂಧ್ಯಾ ಕಾಲದಲ್ಲಿ ಮನೆಯ ಹೊಸಲ ಅಲ್ಲಿ ಅವನ ತಗೊಂಡು ಮೇಲೆ ಅಲ್ಲ, ಕೆಳಗೂ ಅಲ್ಲ, ಕಾಲ್ ಮೇಲೆ ಇಟ್ಕೊಂಡು ಸೀಲ್ ಹಾಕಿದ ನಾರಸಿಂಹ. ಇವೆಲ್ಲ ಕೂಡ ಉಗ್ರ ತಪಸ್ಸುಗಳು. 10,000 ವರ್ಷ ತಪಸ್ಸು ಮಾಡ್ತಾರೆ. ಇಂದ್ರ ಬಂದು ಏನು ಕಲ್ಲುಗಳ ಮಳೆ ಸುರಿಸ್ತಾನೆ, ಬೆಂಕಿಗೆ ಮಳೆ ಸುರಿತದೆ, ಆಗ್ಲೂ ಹೇಳಲ್ಲ. ಮತ್ತಿನ್ ಯಾರನ್ನ ಕಳಿಸ್ತಾರೆ, ಸಂಗೀತ ಅದೆಲ್ಲ, ಅದಕ್ಕೂ ಬಗಲಿಲ್ಲ.
ಕೊನೆಗೆ ಅವನ ತಪೋ ಜ್ವಾಲೆಗಳು ಹೋಗಿ ಬ್ರಹ್ಮನನ್ನೇ ಹೋಗಿ ಆ ಬ್ರಹ್ಮ ಲೋಕವನ್ನ ಹಾಗೆ ಅಲುಗಾಡಿಸ್ಬಿಡ್ತಾನೆ. ಆಗ ಇನ್ನೇನ್ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಬ್ರಹ್ಮ ಅಲ್ಲಿಂದ ಓಡಿ ಬರ್ತಾನೆ. ಏನಪ್ಪ ಒಂದು ಕತೆ ನೋಡ್ಲಿ, ಉಗ್ರ ತಪಸ್ಸವೆಲ್ಲ. ಹಾಗೆ ನಾವು ಚರಿತ್ರೆಯಲ್ಲಿ ನೋಡ್ತೀವಿ, ಮಹಾನ್ ಉಗ್ರವಾದ ತಪಸ್ಸನ್ನು ಮಾಡಿರ್ತಕ್ಕಂಥವ್ರು. ತಪಸ್ಸಿನ ಫಲ ಅಂತಕ್ಕಂಥದ್ದು ಅದರಿಂದ ಮಹತ್ ಕಾರ್ಯ ಸಾಧನೆ ಮಾಡ್ಬೋದು ಲೋಕದಲ್ಲಿ. ಅದೇನು ನಿತ್ಯ ಸುಖವನ್ನು ಕೊಡ್ತಕ್ಕಂಥದ್ದೇನಲ್ಲ. ಅದಕ್ಕಾಗಿ ಆತ್ಮಜ್ಞಾನ ಪ್ರಾಪ್ತಿ ಅಥವಾ ಸತ್ಸಂಗದ ಫಲ 10,000 ವರ್ಷ ಸತ್ಸಂಗದ ಫಲ, ಅರ್ಧ ಸತ್ಸಂಗದ ಫಲ, 10,000 ವರ್ಷ ತಪಸ್ಸಿನ ಫಲ, ಎರಡು ಸಮಾನ ಅಂತ ಕತೆ ಕೇಳಿದ್ವಿ ನಾವು. ಆದಿಶೇಷ ಹೇಳ್ತಾರೆ, ನಿಮ್ಮಲ್ಲಿ ಯಾರಾದ್ರೂ ಭೂಮಿಯನ್ನ ಸ್ವಲ್ಪ ತೆತ್ಕೊಳ್ಳಿ, ನಾನು ಇದ್ರ ಬಗ್ಗೆ ವಿಚಾರ ಮಾಡ್ತೀನಿ ಅಂದಾಗ ವಿಶ್ವಾಮಿತ್ರನ 10,000 ವರ್ಷಗಳ ತಪಸ್ಸು ಭೂಮಿ ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ. ಅದೇ ವಶಿಷ್ಠರ ಕ್ಷಣಾರ್ಧದ ತಪಸ್ಸಿನಿಂದ ಭೂಮಿ ನಿಲ್ತದೆ. ಹಾಗಾಗಿ ಆದಿಶೇಷ ಹೇಳ್ತಾರೆ, ನಾನು ಹೇಳ್ದಂಗೆ ಆಯ್ತು. ಏನಂತ? ಸತ್ಸಂಗದ ಫಲವೇ ಶ್ರೇಷ್ಠವಾಗಿದೆ. ಇದೆಲ್ಲ ಕೂಡ ನೋಡಿದ್ವಿ ನಾವು. ಹಾಗಾಗಿ ಅವೆಲ್ಲ ಕೂಡ ಉಗ್ರ ತಪಸ್ಸುಗಳು. ಇವೆಲ್ಲಾ ಸಾಧನೆಗಳ ಮೂಲಕವೂ ಕೂಡ ನನ್ನ ವಿರಾಟ್ ಸ್ವರೂಪದ ದರ್ಶನವು ಅಸಂಭವವೆಂದು ತಿಳಿಸಿ ಭಗವಂತನು ಆ ರೂಪದ ಮಹತ್ವವನ್ನು ಪ್ರಕಟಪಡಿಸುತ್ತಾ ಹೀಗೆ ಹೇಳ್ತಾ ಇದ್ದಾನೆ. ಈ ಪ್ರಕಾರ ಮಹಾನ್ ಪ್ರಯತ್ನಗಳಿಂದಲೂ ಕೂಡ ದರ್ಶನವಾಗದಿರುವ ರೂಪವನ್ನು ನೀನು ನನ್ನ ಪ್ರಸನ್ನತೆ ಮತ್ತು ಕೃಪಾ ಪ್ರಸಾದದಿಂದ ಪ್ರತ್ಯಕ್ಷವಾಗಿ ನೋಡುತ್ತಿರುವೆ. ಇದು ನಿನ್ನ ಮಹಾನ್ ಸೌಭಾಗ್ಯವಾಗಿದೆ. ಇಷ್ಟೆಲ್ಲಾ ಸಾಧನೆ, ವೇದಾಧ್ಯಯನ, ಯಜ್ಞಾಧ್ಯಯನ, ದಾನ, ಶ್ರೋತ ಸ್ಮಾರ್ಥ ಯಜ್ಞಾದಿಗಳ ಅನುಷ್ಠಾನ, ಕುರುಚಾಂದ್ರಾಯಣಾದಿ ಬೇರೆ ಬೇರೆ ವ್ರತ, ಕಠೋರವ ತಪಸ್ಸು, ಇವುಗಳಿಂದಲೇ ಇವೆಲ್ಲಾ ಸಾಧನೆಗಳ ಮುಖಾಂತರ ಕೂಡ ನನ್ನ ವಿರಾಟ್ ರೂಪದ ದರ್ಶನ ಅಸಂಭವ ಅಂತ ಹೇಳಿ ಪರಮಾತ್ಮ ಅಂತ. ಇಂಥ ಮಹಾನ್ ಪ್ರಯತ್ನಗಳಿಂದಲ ಅವುಗಳಿಂದ ಕೂಡ ದರ್ಶನವಾಗದೇ ಇರತಕ್ಕಂಥ ರೂಪವನ್ನು ನಾನು ನಿನಗೆ ಪ್ರಸನ್ನತೆ ಮತ್ತು ಕೃಪಾ ಪ್ರಸಾದ, ಪ್ರಸನ್ನತೆ, ಕೃಪೆ, ಇವುಗಳಿಂದ ಪ್ರತ್ಯಕ್ಷವಾಗಿ ನೀನು ನೋಡ್ತಾ ಇದ್ದೀಯ. ನನ್ನ ಪ್ರಸನ್ನತೆ ಮತ್ತು ಕೃಪೆಯಿಂದ ನೀನು ನೋಡ್ತಾ ಇದ್ದೀಯ. ಇದು ಮಹಾನ್ ಸೌಭಾಗ್ಯ. ಇದು ಭಾಗ್ಯವಯ್ಯ ಅಂತ ಹೇಳಿ ಒಂದು ಹಾಡೆ ಇದೆ. ಪದ್ಮನಾಭನ ಏನೋ ಒಂದು ಮಾತು ಬರ್ತದೆ. ಈಗ ನಿನಗೆ ಆಗುತ್ತಿರುವ ಭಯ ಮತ್ತು ದುಃಖ, ಮೋಹ ಇದು ಹುಚ್ಚ ಅಲ್ಲ. ಇವೆಲ್ಲ ನೋಡುವಂತ ಸೌಭಾಗ್ಯ. ಅದನ್ನ ನೋಡಿ ಭಯಪಡುವಂತ, ದುಃಖ ಪಡುವಂತ ಅವಶ್ಯಕತೆ ಇಲ್ಲ. ಇದು ನಿನ್ನ ಸೌಭಾಗ್ಯ ಅಂತ ಪರಮಾತ್ಮ ಅಂತ ಇಲ್ಲಿವರೆಗೆ ಆಗಿರ್ತೇನೆ. ವಿರಾಟ್ ರೂಪದ ದರ್ಶನವು ಅರ್ಜುನನಲ್ಲದೆ ಬೇರೆಯವರಿಗೆ ಅವಶ್ಯಕ ತಿಳಿಸುವ ಸಮಯದಲ್ಲಿ ದುರ್ಲೋಕೆ ಎಂಬ ಪದ ಪ್ರಯೋಗ ಮಾಡೋದ್ರಲ್ಲಿ ಭಾವ ಏನಿದೆ? ಏನು ಬೇರೆ ಲೋಕದಲ್ಲಿ ಇದರ ದರ್ಶನವು ಅವಶ್ಯಕವಾಗಿದೆ, ಅಶಕ್ಯವಾಗಿದೆಯೇ? ಇದನ್ನು ಓದಿದ್ದೀವಿ, ನೋಡೋಣ. ಈ ವಿರಾಟ್ ರೂಪದ ದರ್ಶನ ಅರ್ಜುನನಲ್ಲದೆ ಬೇರೆಯವರಿಗೆ ಅಶಕ್ಯ ಅಂತೇಳಿ ಹೇಳ್ತಿದ್ದೀರಲ್ಲ, ಅದರಲ್ಲಿ ಋಲೋಕೆ, ಈ ಮನುಷ್ಯ ಲೋಕದಲ್ಲಿ ಈ ಪದ ಪ್ರಯೋಗ ಮಾಡೋದ್ರಲ್ಲಿ ಏನು ಭಾವ? ಬೇರೆ ಲೋಕದಲ್ಲಿ ಇದರ ದರ್ಶನ ಶಕ್ಯ ಇಲ್ವಾ ಏನು? ಸಾಧ್ಯ ಇಲ್ವಾ ಏನು ಅಂತ. ವೇದ ಯಜ್ಞಾದಿಗಳ ಅಧ್ಯಯನ, ದಾನ, ತಪ ಹಾಗೂ ಬೇರೆ ಬೇರೆ ಪ್ರಕಾರಗಳ ಕ್ರಿಯೆಗಳ ಅಧಿಕಾರವು ಮನುಷ್ಯ ಲೋಕದಲ್ಲಿ ಮಾತ್ರ ಇದೆ. ಮತ್ತು ಮನುಷ್ಯ ಶರೀರದಲ್ಲಿಯೇ ಜೀವಿಯು ಭಿನ್ನ ಭಿನ್ನ ಪ್ರಕಾರದ ಹೊಸ ಕರ್ಮಗಳನ್ನು ಮಾಡಿ ನಾನಾ ರೀತಿಯ ಅಧಿಕಾರಗಳನ್ನ ಪಡೆದುಕೊಳ್ಳುತ್ತಾನೆ. ಬೇರೆ ಬೇರೆ ಎಲ್ಲಾ ಲೋಕಗಳಾದರೂ ಪ್ರಧಾನವಾಗಿ ಭೋಗಸ್ಥಾನಗಳೇ ಆಗಿವೆ. ಎಲ್ಲಾ ಲೋಕಗಳಾದರೂ ಮನುಷ್ಯ ಲೋಕದ ಇದೇ ಮಹತ್ವವನ್ನು ತಿಳಿಸಲಿಕ್ಕಾಗಿ ಇಲ್ಲಿ ದುರ್ಲೋಕೆ ಪದ ಪ್ರಯೋಗ ಮಾಡಲಾಗಿದೆ. ಮನುಷ್ಯ ಲೋಕದಲ್ಲಿಯೂ ಮೇಲೆ ಹೇಳಿದ ಸಾಧನೆಗಳ ಮೂಲಕ ಬೇರೆ ಯಾರೂ ನನ್ನ ಈ ರೂಪವನ್ನು ನೋಡಲಾರರು. ಆಗ ಬೇರೆ ಬೇರೆ ಲೋಕಗಳಲ್ಲಿ ಮತ್ತು ಯಾವುದೇ ಸಾಧನೆ ಇಲ್ಲದೆ ಯಾರೂ ನೋಡಲಾರರು ಎಂಬುದನ್ನ ಹೇಳುವುದಾದ್ರೂ ಏನಿದೆ ಎಂಬುದೇ ಅಭಿಪ್ರಾಯವಾಗಿದೆ. ಈ ವಿರಾಟ್ ರೂಪ ದರ್ಶನ ಅರ್ಜುನನಲ್ಲದೆ ಬೇರೆಯವರಿಗೆ ಅಶಕ್ಯ.
ಅಂತ ತಿಳಿಸುವ ಸಮಯದಲ್ಲಿ ನೃಲೋಕಿ ಮಾನವ ಲೋಕ ಈ ಪದ ಪ್ರಯೋಗ ಮಾಡೋದ್ರಲ್ಲಿ ಯಾಕೆ ಈ ಪದ ಪ್ರಯೋಗ ಮಾಡ್ತಾರೆ? ಬೇರೆ ಲೋಕದಲ್ಲಿದ್ರ ದರ್ಶನ ಅವಶ್ಯಕವಾಗಿಲ್ಲವೇ, ಅಶಕ್ಯವಾಗಿದೆಯಾ, ಸಾಧ್ಯ ಇಲ್ವಾ? ಪ್ರಶ್ನೆಗೆ ಸಮಾಧಾನ, ವೇದ ಯಜ್ಞಾದಿಗಳ ಅಧ್ಯಯನ ನೋಡಿದ್ವಿ ನಾವು ಈಗಾಗಲೇ. ವೇದ, ಯಜ್ಞ, ದಾನ, ತಪ, ಬೇರೆ ಬೇರೆ ಪ್ರಕಾರದ ಕ್ರಿಯೆಗಳ ಅಧಿಕಾರವು ಮನುಷ್ಯ ಲೋಕದಲ್ಲಿ ಮಾತ್ರ ಇದೆ. ಇವೆಲ್ಲ ಎಲ್ಲಿ ಮಾಡ್ತೀರಿ ಅಂದ್ರೆ, ನೀವು ಯಜ್ಞ ಮಾಡ್ತೀರಿ, ಯಜ್ಞಾಧ್ಯಯನ, ವೇದಾಧ್ಯಯನ, ದಾನ, ತಪಸ್ಸು, ಬೇರೆ ಬೇರೆ ಕ್ರಿಯೆಗಳು, ಇವೆಲ್ಲ ಮನುಷ್ಯ ಲೋಕದಲ್ಲಿ ಮಾತ್ರ ಇದಾವೆ. ನೀವು ಹೋಗಿ ನಾವು ಸ್ವರ್ಗದಲ್ಲಿ ಯಜ್ಞ ಮಾಡ್ತೀನಿ ಅಲ್ಲಿಲ್ಲ, ವೇದಾಧ್ಯಯನ ಮಾಡ್ತೀನಿ ಬಿಲ್ಕುಲ್ ಇಲ್ಲ. ಹೋಗ್ಲಿ ಇನ್ನೇನಾದ್ರು ಮಾಡ್ತೀನಿ ಅಲ್ಲಿ ಏನು ಮಾಡಂಗಿಲ್ಲ. ಮತ್ತೇನು ಏನ್ ಮಾಡ್ಲಿಕ್ಕೂ ಇದೇ ಸರಿಯಾದ ಜಾಗ ನೃಲೋಕೆ. ನೀವು ಯಜ್ಞ ಮಾಡ್ತೀರಿ, ವೇದ ಮಾಡ್ತೀರಿ, ದಾನ ಮಾಡ್ತೀರಿ, ಪರೋಪಕಾರ ಮಾಡ್ತೀರಿ, ಏನ್ ಬೇಕಾರ ಮಾಡಿ, ಇಲ್ಲಿ ಮಾಡಿದ್ದನ್ನೇ ಅಲ್ಲಿ ಅನುಭವಿಸಬಹುದಷ್ಟೇ ವಿನಃ ಅಲ್ಲೇನು ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ವಿಶೇಷವಾದ ಪುಣ್ಯವನ್ನು ಮಾಡಿ ಸ್ವರ್ಗದಲ್ಲಿ ಅದರ ಫಲವನ್ನು ಅನುಭವಿಸಬಹುದು, ಅಥವಾ ಪಾಪ ಪುಣ್ಯ ಕಲ್ಪನೆ ಇಲ್ಲದೆ ಇಷ್ಟಾನುಸಾರ ಜೀವನ ಮಾಡಿ ಪಾಪವನ್ನು ಸಂಗ್ರಹ ಮಾಡಿ ಅದನ್ನು ಕೂಡ ನರಕದಲ್ಲಿ ಹೋಗಿ ಅನುಭವಿಸಬಹುದು. ಅಷ್ಟೇ ವಿನಃ ನರಕದಲ್ಲಿ ಪಾಪವನ್ನು ಮಾಡ್ಲಿಕ್ಕಾಗಲ್ಲ, ಮತ್ತೆ ಅಲ್ಲಿ ಪುಣ್ಯವನ್ನು ಮಾಡ್ಲಿಕ್ಕಾಗಲ್ಲ. ಅದೇ ರೀತಿ ಸ್ವರ್ಗದಲ್ಲಿ ಅಲ್ಲಿ ಪಾಪವನ್ನು ಮಾಡ್ಲಿಕ್ಕಾಗಲ್ಲ, ಪುಣ್ಯವನ್ನು ಮಾಡ್ಲಿಕ್ಕಾಗಲ್ಲ. ಮತ್ತೇನು ಇಲ್ಲಿ ಏನು ಮಾಡಿ ತಗೊಂಡೋಗಿದ್ದೀರಿ ಅದನ್ನೇ ಅಲ್ಲಿ ಅನುಭವಿಸ್ಲಿಕ್ಕೆ ಬರ್ತದೆ ಅಷ್ಟೇನೆ. ಅಲ್ಲೇನ್ ನಾವು ಮಾಡ್ಲಿಕ್ಕೆ ಬರೋದೇ ಇಲ್ಲ. ಅದನ್ನು ಹೇಳ್ತಿದ್ದಾರೆ. ಹಾಗಾಗಿ ವೇದ ಯಜ್ಞಾದಿಗಳ ಅಧ್ಯಯನ, ದಾನ, ತಪ ಹಾಗೂ ಬೇರೆ ಬೇರೆ ಪ್ರಕಾರದ ಕ್ರಿಯೆಗಳ ಅಧಿಕಾರವು ಮನುಷ್ಯ ಲೋಕದಲ್ಲಿ ಮಾತ್ರ ಇದೆ. ನೋಡಿ ಇದೇ ವಿಚಿತ್ರ. ಏನೆಲ್ಲ ಇಲ್ಲಿ ಮಾಡ್ತೀವಿ ಅದನ್ನ ತಗೊಂಡು ಬೇರೆ ಲೋಕಕ್ಕೆ ಹೋಗ್ತಾನೆ. ಯಾವ್ದು ಹೋಗೋದು? ಶರೀರ ಅಲ್ಲ, ಮತ್ತೆ ಶರೀರ ಇಲ್ಲೇ ಹೋಗ್ತದೆ, ಜೀವನದೊಂದಿಗೆ ಅದು ಪ್ರಯಾಣ ಮಾಡ್ತದೆ. ಈಗ ನೋಡಿ ನಮ್ಮ ಜೊತೆಯಲ್ಲಿ ನಮ್ಮ ಬ್ಯಾಂಕ್ ಸಂಬಂಧಪಟ್ಟಂತೆ ಮೊಬೈಲ್ ಅಲ್ಲೇ ಇರ್ತದೆ ಎಲ್ಲ, ಪೇ ಆಪ್ ಅಂತ ಹೇಳಿ. ನಮ್ಮ ಹತ್ರ ಹಣ ನಮ್ಮ ಜೊತೆಲಿ ಇದೆಯಾ? ಹಣ ನಮ್ಮ ಹತ್ರ ಜೊತೆ ಇಲ್ಲ, ಆದ್ರೆ ಎಲ್ಲಿ ಬೇಕಾದ್ರೆ ತಗೊಂಡು ಖರ್ಚು ಮಾಡ್ಬೋದು. ಯಾಕೆ? ನಮ್ಮ ಅಮೌಂಟ್ ನಮ್ಮ ಅಕೌಂಟ್ ಅಲ್ಲಿ ಹಣ ಇದೆ. ಈಗ ನೀವು ಬಾಂಬೆಗೆ ಹೋಗಿ, ಡಿಲ್ಲಿಗೆ ಹೋಗಿ, ಎಲ್ಲಿ ಬೇಕಾದ್ರೆ ಹೋಗಿ, ಹಣ ನಿಮ್ ಜೊತೆ ಇಲ್ಲ. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಮೊಬೈಲ್ ಇದೆ ನೋಡಿ. ಸುಮ್ನೆ ಹಿಂಗೆ ಒಂದು ಇದು ಮಾಡಿ ಯಾರಿಗೆ ಎಷ್ಟು ಹಣ ಬೇಕು ಇಲ್ಲಿಂದ ಕಳ್ಸಿಬಿಡ್ತೀರಿ. ಯಾಕೆ? ನಮ್ಮ ಅಕೌಂಟ್ ಅಲ್ಲಿ ಹಣ ಇದೆ. ಹಾಗೆ ಇಲ್ಲಿ ಪುಣ್ಯ ಮಾಡಿ ತಗೊಂಡೋಗ್ಬೋದು, ಆದ್ರೆ ಅಲ್ಲಿ ಹೋಗಿ ಏನೋ ಮಾಡ್ಲಿಕ್ಕೆ ಬರಲ್ಲ. ಹಾಗಾಗಿ ನೀವು ವೇದಾಧ್ಯಯನ ಮಾಡ್ತೀರಾ, ಯಜ್ಞಾಧ್ಯಯನ ಮಾಡ್ತೀರಾ, ದಾನ ಮಾಡ್ತೀರಾ, ತಪಸ್ ಮಾಡ್ತೀರಾ, ಬೇರೆ ಬೇರೆ ಏನ್ ಸತ್ಸಂಗ ಮಾಡಿ ಏನ್ ಬೇಕಾದ್ರೂ ಮಾಡಿ, ಅದು ಈ ಮನುಷ್ಯ ಲೋಕದಲ್ಲಿ ಮಾತ್ರ ಸಾಧ್ಯ. ವಿಶೇಷವಾದ ಪುಣ್ಯ ಮಾಡಬಹುದು, ವಿಶೇಷವಾದ ಪಾಪ ಮಾಡಬಹುದು, ಅಥವಾ ಪುಣ್ಯ ಪಾಪಗಳಿಗೆ ಅತೀತವಾಗಿರ್ತಕ್ಕಂಥ ಆತ್ಮಜ್ಞಾನ ಪ್ರಾಪ್ತಿಯನ್ನು ಕೂಡ ಮಾಡಿಕೊಂಡು ಮೋಕ್ಷವನ್ನು ಕೂಡ ಪಡೆಯಬಹುದಾಗಿದೆ. ಎಲ್ಲಿ? ಎಲ್ಲ ಭೂಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳೇ. ಸ್ವರ್ಗದಲ್ಲಿ ಹೋಗಿ ನಾನು ಸತ್ಸಂಗ ಮಾಡ್ತೀನಿ, ಇಲ್ಲ, ಅಲ್ಲಿ ಸತ್ಸಂಗ ಇಲ್ಲ. ಹೋಗಿ ನರಕದಲ್ಲಿ ಹೋಗಿ ನಾನು ವೇದಾಧ್ಯಯನ ಮಾಡ್ತೀನಿ, ಸತ್ಸಂಗ ಅಲ್ಲಿ ವೇದ ಪಾಠಶಾಲೆ ಅಲ್ಲಿ ಇಲ್ಲ, ಹಂಗಂತ ಅಲ್ಲಿ ಗುರುಗಳು ಕೂಡ ಇಲ್ಲ. ಮತ್ತೇನು? ಇಲ್ಲಿ ಏನು ಮಾಡ್ಕೊಂಡು ಹೋಗ್ತೀವಿ ಅದನ್ನ ಅಲ್ಲಿ ಅನುಭವಿಸ್ಲಿಕ್ಕೆ ಮಾತ್ರ ಅಷ್ಟೇ, ಅಲ್ಲಿ ನಾವೇನು ಮಾಡಂಗಿಲ್ಲ ಅಂತಾಯ್ತಾ? ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲಾ ಪ್ರಕಾರದ ಕ್ರಿಯೆಗಳ ಅಧಿಕಾರವು ಮನುಷ್ಯ ಲೋಕದಲ್ಲಿ ಮಾತ್ರ ಇದೆ, ಮತ್ತು ಮನುಷ್ಯ ಶರೀರದಲ್ಲಿಯೇ ಜೀವಿಯು ಭಿನ್ನ ಭಿನ್ನ ಪ್ರಕಾರದ ಹೊಸ ಕರ್ಮಗಳನ್ನ ಮಾಡಿ ನಾನಾ ರೀತಿಯ ಅಧಿಕಾರವನ್ನು ಪಡೆದುಕೊಳ್ತಾನೆ. ಹಾಗಾಗಿ ಏನೆಲ್ಲ ಕರ್ಮಗಳನ್ನು ನೋಡಿದ್ವಲ್ಲ ನಾವು, ಬೇರೆ ಬೇರೆ ಯಜ್ಞ, ದಾನ, ಧರ್ಮ, ಪರೋಪಕಾರ, ಏನ್ ಬೇಕಾದ್ರೂ ಮಾಡಿ ಭಿನ್ನ ಭಿನ್ನ ಪ್ರಕಾರದ ಹೊಸ ಕರ್ಮಗಳನ್ನ ಮಾಡಿ ನಾನಾ ರೀತಿಯ ಅಧಿಕಾರವನ್ನು ಪಡೆದುಕೊಂಡು. ಅಧಿಕಾರ ಏನು ಅಂದ್ರೆ ಏನು? ಯಾವ ಕರ್ಮ ಮಾಡಿದ್ರೆ ನಾವು ಎಲ್ಲಿಗೆ ಹೋಗ್ಲಿಕ್ಕೆ ನಮ್ಗೆ ಅಧಿಕಾರ ಇರ್ತದೆ. ವಿಶೇಷವಾದ ಪುಣ್ಯ ಮಾಡಿದ್ರಿ ಸ್ವರ್ಗಕ್ಕೂ ಹೋಗೋ ಅಧಿಕಾರ ಇದೆ, ಪಾಪ ಮಾಡಿದೀವಿ ನರಕಕ್ಕೆ ಹೋಗ್ಲಿಕ್ಕೆ ಅಧಿಕಾರಿ ಆಗ್ತಾನೆ, ಅಥವಾ ಪುಣ್ಯ ಪಾಪ ಎರಡಕ್ಕೂ ಅತೀತವಾಗಿರ್ತಕ್ಕಂಥ
ಜ್ಞಾನ ಪ್ರಾಪ್ತಿ ಮಾಡಿಕೊಂಡು ಮೋಕ್ಷವನ್ನ ಪಡೀಲಿಕ್ಕೆ ಕೂಡ ಅಧಿಕಾರಿ ಆಗ್ತಾನೆ. ಅದನ್ನ ಅಧಿಕಾರವನ್ನು ಪಡ್ಕೊಂತಾನೆ. ಬೇರೆ ಬೇರೆ ಎಲ್ಲ ಲೋಕಗಳಾದರೂ ಪ್ರಧಾನವಾಗಿ ಭೋಗ ಸ್ಥಾನಗಳೇ ಆಗಿವೆ. ಬೇರೆ ಯಾವ ಲೋಕ ಅವೆಲ್ಲ ಕೂಡ ಭೋಗ ಸ್ಥಾನ ಅಷ್ಟೇ. ಭೋಗ ಸ್ಥಾನ ಅಂದ್ರೇನು? ಇಲ್ಲಿಂದ ತಗೊಂಡೋಗ ಅಲ್ಲಿ ಖರ್ಚು ಮಾಡ್ಕೊಂಬರುದು. ಖರ್ಚು ಮಾಡೋದೇನು? ಅದು ಪುಣ್ಯ ಕೂಡ ಖರ್ಚು ಮಾಡೋದೆ, ಪಾಪ ಕೂಡ ಖರ್ಚು ಮಾಡೋದೆ. ಈಗ ಸುಖ ಅನುಭವಿಸ್ತೀವಿ, ದುಃಖವನ್ನು ಕೂಡ ಅನುಭವಿಸ್ತೀವಿ ಇಲ್ವೋ? ಇದೆರಡು ನಮ್ಮದೇ ಹಣ. ಸುಖ ಅನುಭವಿಸಿದಾಗ ಓಹೋ ನಾವು ಮಾಡಿರ್ತಕ್ಕಂಥ ಪುಣ್ಯ, ದುಃಖ ಅನುಭವಿಸ್ಬೇಕಾದ್ರೆ ನಾವು ಮಾಡಿರ್ತಕ್ಕಂಥ ಪಾಪ ಅನುಭವಿಸ್ತಾ ಇದೀವಿ. ಎರಡು ಅನುಭವನೇ, ಪುಣ್ಯ ಪಾಪ ಎರಡು ಕೂಡ. ಹಾಗೆ ಭೋಗಸ್ಥಾನ ಅಂದ್ರೇನು? ಅನುಭವಿಸ್ತಕ್ಕಂಥದ್ದು. ಭೋಗಸ್ಥಾನ ಅಂದ್ರೆ ಸ್ವರ್ಗ ಮಾತ್ರ ಅಂತ ತಿಳ್ಕೊಬೇಡಿ, ನರಕ ಕೂಡ ಭೋಗಸ್ಥಾನನೇ, ಸ್ವರ್ಗ ಕೂಡ ಭೋಗಸ್ಥಾನನೇ. ಅಂದ್ರೇನು? ಏನು ಮಾಡಿರ್ತೀವಿ ಅವೆಲ್ಲ ಅಂದ್ರೆ ಯಾವ್ದನ್ನ ಮಾಡಿ ಯಾವ ಅಧಿಕಾರವನ್ನು ನಾವು ಪಡೆದಿರ್ತೀವಿ ಆ ಅಧಿಕಾರಕ್ಕೆ ಅನುಸಾರವಾಗಿ ಅಲ್ಲಿ ಏನು ಅನುಭವಿಸ್ಬೇಕು. ಬೇರೆ ಬೇರೆ ಎಲ್ಲಾ ಲೋಕಗಳಾದ್ರೂ ಪ್ರಧಾನವಾಗಿ ಭೋಗಸ್ಥಾನಗಳಾಗಿದೆ. ಪುಣ್ಯ ಅನುಭವಿಸ್ಲಿಕ್ಕೆ ಅಧಿಕಾರ ಇಲ್ಲಿ ಸ್ವರ್ಗದಲ್ಲಿ, ಪಾಪ ಅನುಭವಿಸ್ಲಿಕ್ಕೆ ನರಕದಲ್ಲಿ ವಿಶೇಷವಾಗಿ. ಮತ್ತೆ ಇಲ್ಲಿ ಅಂದ್ರೆ ಇಲ್ಲಿ ಮಿಶ್ರವಾಗಿರ್ತದೆ. ವಿಶೇಷವಾದ ಸುಖನೂ ಇಲ್ಲ, ವಿಶೇಷವಾದ ದುಃಖನೂ ಇಲ್ಲಿಲ್ಲ. ಎಲ್ಲಿ? ಭೂಲೋಕದಲ್ಲಿ ಸುಮ್ನೆ ಸುಖ ದುಃಖ ಎಲ್ಲ ನೆಪ ಮಾತ್ರಕ್ಕೆ ಇರುತ್ತಂತೆ ಅಷ್ಟೇನಂತೆ. ಹೇಳ್ಕೊಂಡು ನಾವು ಸ್ವರ್ಗದ ಸುಖ ಹೆಂಗಿರ್ತ ಅಂತ ಹೇಳಿ. ಎನ್ನ ದುಃಖೇನ ಸಂಭಿನ್ನಂ ನಚಗ್ರಸ್ತಮನಂತರಂ ಚಿಂತಾ ವಿಲಾಪರಹಿತಂ. ಅಲ್ಲಿ ಸುಖ ಹೇಗಿರ್ತಪ್ಪ ಅಂದ್ರೆ ದುಃಖ ಸಂಬಂಧ ಇಲ್ಲದೆ ಇರ್ತಕ್ಕಂಥ ಸುಖ. ಭೂಲೋಕದಲ್ಲಿರುವಂತ ಎಲ್ಲಾ ಸುಖಗಳು ದುಃಖದಿಂದ ಲಿಪ್ತವಾಗಿವೆ, ದುಃಖದೊಂದಿಗೆ ಸೇರೇ ಇದ್ದಾವೆ. ಒಂದು ಸುಖ ಬೇಕಂದ್ರೆ ದುಃಖನೇ ಇರ್ತದೆ ಹಿಂದೆ. ಒಂದು ಸುಖದ ಪ್ರಾಪ್ತಿಗಾಗಿ ಮೊದಲು ದುಃಖವನ್ನು ಅನುಭವಿಸ್ಬೇಕಾಗ್ತದೆ ಮನುಷ್ಯ. ಅದಕ್ಕಾಗಿ ಪ್ರಯತ್ನ ಮಾಡ್ಬೇಕಾಗ್ತದೆ, ಶ್ರಮ ಮಾಡ್ಬೇಕಾಗ್ತದೆ, ಆಮೇಲೆ ಸುಖ ಪ್ರಾಪ್ತಿ ಆಗ್ತದೆ. ಸ್ವರ್ಗಲೋಕ ಸುಖ ಹಂಗಲ್ಲ, ಸ್ಮರಣ ಮಾತ್ರದಿಂದಲೇ ವಸ್ತು ಪ್ರಾಪ್ತಿ ಅನುಭವಿಸು, ಸುಖ ಪಡಿ. ನರಕದಲ್ಲಿ ಅಲ್ಲಿ ಸುಖ ಅನ್ನೋ ಮಾತಲ್ಲಿ ಬರೀ ದುಃಖನೇ. ಅಷ್ಟು ದುಃಖ ಕೊಟ್ಬಿಟ್ರೆ ಇಲ್ಲಿ ಈ ಶರೀರಕ್ಕೆ ಸತ್ತ ಹೋಗ್ಬಿಡ್ತದೆ, ನಿಮಿಷ ಕೂಡ ಬದುಕಲ್ವಂತೆ. ಮತ್ತೆ ಅಲ್ಲಿ ಏನು ಶರೀರ? ಅಲ್ಲಿ ಸ್ವರ್ಗದಲ್ಲಿ ಭೋಗಮಯ ಶರೀರ, ಇಲ್ಲಿ ಯಾತನಾಮಯ ಶರೀರ. ಇಲ್ಲಿ ಬರೀ ಯಾತನೆ ಅನುಭವಿಸ್ಲಿಕ್ಕೆ, ದುಃಖ ಅನುಭವಿಸ್ಲಿಕ್ಕೆ ಹೇಳ್ತಾರೆ ಗರುಡ ಪುರಾಣದಲ್ಲಿ. ಏನ್ ಹೇಳ್ತಾರೆ? ತಗೊಂಡೋಗಿ ಅವರನ್ನ ಬೆಟ್ಟದ ಮೇಲಿಂದ ಕೆಳಗೆ ಉರುಳಿಸ್ಬಿಡ್ತಾರೆ. ಕೆಳಗೆ ಬಿದ್ದು ಕೈ ಕಾಲೆಲ್ಲ ಮುರಿದೋಗಿ ಬಿಡ್ತಾರೆ, ಆದ್ರೆ ಸಾಯೋದಿಲ್ಲ. ಇನ್ನು ಕಾದ ಬಾಂಡ್ಲಿಗೆ ಆ ಎಣ್ಣೆಗೆ ಹಾಕಿ ಕುದಿಸಿ ಬಿಡ್ತಾರೆ ಅಂತ ಹೇಳ್ತಾರೆ, ಆದ್ರೆ ಸಾಯೋದಿಲ್ಲ. ಕಾಲು ಹಿಡ್ಕೊಂಡು ಬಟ್ಟೆ ಅಗಸರು ಬಟ್ಟೆ ನೋಡಿದ್ರೆ ನೀವು, ಅಗಸರು ಬಟ್ಟೆ ಹೆಂಗ ಒಗಿತಾರೆ ಅಂತೇಳಿ ಎರಡು ಕೈಯಿಂದ ಒಗಿತಿರ್ತಾರೆ ಬಂಡೆಗೆ ಹಾಕಿ ಜೋರಾಗಿ ಡಬಾ 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 ಅಂತ ಹೇಳಿ. ಹಾಗೆ ಕಾಲು ಹಿಡ್ಕೊಂಡು ಬಂಡೆಗೆ ಹೊಡಿತಾರಂತೆ, ದೇಹ ಎಲ್ಲ ಛಿದ್ರವಾಗ್ತದೆ, ಆದ್ರೆ ಸಾಯೋದಿಲ್ಲ. ಯಾಕೆ? ಈ ಯಾತನಾ ವಯಸ್ಸಿನ ಮನುಷ್ಯ ಹಂಗಿಲ್ಲ. ಒಂದು ನಾವು ಬಂಡೆಗೆ ಹೊಡೆದು ಬಿಟ್ರೆ ಮುಗೀತು, ಮತ್ತೆ ನೀವು ಹೊಡಿಲಿಕ್ಕೆ ಅವನು ಇಲ್ವೇ ಇಲ್ವಲ್ಲ. ಇಲ್ಲೇ ಅನುಭವಿಸ್ತಾನೆ. ಸತ್ತೋದ್ಮೇಲೆ ಮನುಷ್ಯ ಎಂತ ಅನುಭವಿಸ್ತಾನೆ? ಅನುಭವಿಸ್ಬೇಕಾದ್ರೆ ಬದುಕೇ ಇರ್ಬೇಕಲ್ವ. ಈಗ ತಗೊಂಡು ಬಂಡೆಗೆ ಹೊಡೆದಿವ ಅವನನ್ನ, ಸತ್ತೋದ, ಈಗ ಮತ್ತೆ ಹೊಡೆದ್ರೆ ಪ್ರಯೋಜನ? ಅವ್ನು ಅನುಭವಿಸಲ್ವಲ್ಲ, ಸುತ್ತೋಗ್ಬಿಟ್ಟಿದಾನೆ ಈಗ. ಆದ್ರೆ ನರಕದಲ್ಲಿ ಹಂಗಲ್ವಂತೆ. ನೀವ್ ಎಷ್ಟು ಸರಿ ಬಂಡೆಗೆ ಹಾಕಿ ಶರೀರ ಎಲ್ಲ ಚೂರಾಗ್ಲಿ, ತಲೆ ಎಲ್ಲ ಹೊಡೆದೋಗ್ಲಿ, ಆದ್ರೆ ಅರಚಾಡ್ತಾನೆ, ಆದ್ರೆ ಸಾಯೋದಿಲ್ಲ. ಅದೇ ರೀತಿ ಸ್ವರ್ಗದಲ್ಲಿ ಅಷ್ಟೇ. ಎಷ್ಟು ಭೋಗ ಅನುಭವಿಸಿ, ಇಲ್ಲಿ ಹೆಚ್ಚು ಭೋಗ ಅನುಭವಿಸಿದ್ರೆ ಅವಾಗ ಕೂಡ ಸುತ್ತೋಗ್ಬಿಡ್ತಾನೆ ಮನುಷ್ಯ. ಈಗ ಶುಗರ್ ಬಂದಿದೆ, ಸ್ವೀಟ್ ತಿನ್ನಬಾರ್ದು, ಆಯ್ತು, ತಿಂದ್ರೆ ಇನ್ನು ಜಾಸ್ತಿ ಆಗ್ಬಿಡ್ತದೆ, ಮತ್ತೆ ಆಸ್ಪತ್ರೆ ಅಡ್ಮಿಟ್ ಆಗ್ಬೇಕು. ಸ್ವಲ್ಪ ಸುಖಕ್ಕಾಗಿ ಆಗ್ತದೆ. ಹೆಚ್ಚು ತಿರುಗಾಡಬಾರ್ದು, ಹೆಚ್ಚು ಯೋಚನೆ ಮಾಡಬಾರ್ದು, ಇವೆಲ್ಲ ನಿಯಮ. ಅಲ್ಲೇನಿಲ್ಲ, ನೀವ್ ಎಷ್ಟು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ತಿರುಗಾಡಿ, ಏನ್ ಬೇಕಾದ್ರೂ ಮಾಡಿ, ನಿಮ್ಮ ಶರೀರಕ್ಕೆ ಏನು ಆಗಲ್ಲ. ಯಾಕೆ? ಅದು ಭೋಗಮಯ ಶರೀರ, ನರಕದಲ್ಲಿ ಯಾತನಾಮಯ ಶರೀರ. ಹಾಗಾಗಿ
ಬೇರೆ ಬೇರೆ ಎಲ್ಲಾ ಲೋಕಗಳಾದರೂ ಪ್ರಧಾನವಾಗಿ ಭೋಗ ಸ್ಥಾನಗಳೇ ಆಗಿವೆ. ಎಲ್ಲಾ ಭೋಗ ಭೋಗ ಅಂದ್ರೆ ಏನದು? ಪಾಪ ಆಗಿರ್ಬೋದು, ಪುಣ್ಯ ಆಗಿರ್ಬೋದು, ಎಲ್ಲ ಭೋಗನೇ. ಭೋಗ ಅಂದ್ರೆ ಬರೀ ಸುಖ ಅಂತ ತಿಳ್ಕೊಬಿಡಿ, ಎಲ್ಲವೂ ಭೋಗನೇ. ಮನುಷ್ಯ ಲೋಕದ ಇದೇ ಮಹತ್ವವನ್ನು ತಿಳಿಸ್ಲಿಕ್ಕಾಗಿ ಇಲ್ಲಿ ನೃಲೋಕೆ, ಇದರಿಂದ ಅರ್ಥ ಆಗಿ ಏನಾಗ್ತಾ ಇದೆ, ಇದು ಮನುಷ್ಯ ಲೋಕದ ಮಹತ್ವವನ್ನು ತಿಳಿಸ್ಕೊಡ್ತಾ ಇದಾರೆ ಇಲ್ಲಿ. ಅಂದ್ರೆ ಬೇರೆ ಎಲ್ಲಾ ಲೋಕಗಳು ಭೋಗ ಸ್ಥಾನಗಳಾಗಿದ್ದಾವೆ, ಈ ಮನುಷ್ಯ ಲೋಕ ಅಂತದ್ದು ಇದು ಒಂದು ವಿಶೇಷವಾಗಿದೆ. ಇಲ್ಲಿ ಎಲ್ಲವನ್ನ ಮಾಡಬಹುದು, ತಗೊಂಡೋಗಿ ಅಲ್ಲಿ ಅನುಭವಿಸ್ಲಿಕ್ಕೆ ಸುಖ ದುಃಖ ಅನುಭವ ಬೇರೆ ಬೇರೆ ಲೋಕ. ಇಲ್ಲಿ ವಿಶೇಷವಾದ ಸುಖನೂ ಇಲ್ಲ, ವಿಶೇಷವಾದ ದುಃಖನೂ ಯಾರಿಗೂ ಇಲ್ಲ. ಇನ್ನು ಹೇಳ್ಬೇಕಂದ್ರೆ ಪರಮಾತ್ಮ ಹೇಳ್ತಾರೆ ದುಃಖಾಲಯಂ, ದುಃಖಾಲಯ ಅಂತ ಹೇಳ್ತಾರೆ. ಇಲ್ಲಿ ನೃಲೋಕೆ ಪದ ಪ್ರಯೋಗ ಮಾಡಲಾಗಿದೆ. ಮನುಷ್ಯ ಲೋಕದಲ್ಲಿಯೂ ಮೇಲೆ ಹೇಳಿದ ಸಾಧನೆಗಳ ಮೂಲಕ ಬೇರೆ ಯಾರು ನನ್ನ ಈ ರೂಪವನ್ನು ನೋಡಲಾರರು. ಈ ಮನುಷ್ಯ ಲೋಕದಲ್ಲಿ ಕೂಡ ಮೇಲೆ ಹೇಳಿದ ಸಾಧನೆಗಳು ಏನ್ ನೋಡಿದ್ವಿ? ಯಜ್ಞಾಧ್ಯಯನ, ವೇದಾಧ್ಯಯನ, ಮತ್ತೆ ವೇದಾಧ್ಯಯನ, ಯಜ್ಞಾಧ್ಯಯನ, ಕಠೋರ ತಪಸ್ಸು, ಕುರುಚಾಂದ್ರಾಯಣ ವ್ರತಗಳ ಉಗ್ರ ತಪಸ್ಸು, ದಾನ, ಇವುಗಳಿಂದ ನನ್ನ ರೂಪವನ್ನು ನೋಡಲಾರರು. ಆಗ ಬೇರೆ ಇಷ್ಟೆಲ್ಲಾ ಮನುಷ್ಯ ಲೋಕದಲ್ಲಿ ಮಾಡಿದ್ರೇನೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ಮೇಲೆ ಇನ್ನು ಬೇರೆ ಬೇರೆ ಲೋಕದಲ್ಲಿ ಅಲ್ಲಿ ಯಾವುದೇ ಸಾಧನೆ ಇಲ್ಲ. ಅಲ್ಲಿ ನೀವೇನು ಸಾಧನೆ ಮಾಡ್ಲಿಕ್ಕಾಗಲ್ಲ. ನರಕದಲ್ಲಿ ಸಾಧನೆ ಮಾಡ್ಲಿಕ್ಕಾಗಲ್ಲ, ಸ್ವರ್ಗದಲ್ಲಿ ಸಾಧನೆ ಮಾಡ್ಲಿಕ್ಕಾಗಲ್ಲ. ಬೇರೆ ಬೇರೆ ಲೋಕದಲ್ಲಿ ಯಾವುದೇ ಸಾಧನೆ ಇಲ್ಲದೆ ಇರ್ತಕ್ಕಂಥ ಲೋಕಗಳಲ್ಲಿ ಯಾವುದೇ ಸಾಧನೆ ಇಲ್ಲದೆ ನನ್ನನ್ನು ನೋಡ್ಲಿಕ್ಕೆ ಅದು ಹೇಗೆ ಸಾಧ್ಯ ಆಗ್ತದೆ? ಅರ್ಥಾತ್ ಇದು ಮನುಷ್ಯ ಲೋಕದಲ್ಲಿಯೇ ಮಾತ್ರ ಸಾಧ್ಯವಾಗಿದೆ. ಧರ್ಮ ಮಾಡ್ಲಿಕ್ಕೆ, ಕರ್ಮ ಮಾಡ್ಲಿಕ್ಕೆ, ಪಾಪ ಮಾಡ್ಲಿಕ್ಕೆ, ಪುಣ್ಯ ಮಾಡ್ಲಿಕ್ಕೆ, ತಪಸ್ಸು ಮಾಡ್ಲಿಕ್ಕೆ, ದಾನ ಮಾಡ್ಲಿಕ್ಕೆ, ಸತ್ಸಂಗ ಮಾಡ್ಲಿಕ್ಕೆ, ಆತ್ಮಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಕೂಡ ಈ ಭೂಲೋಕವೇ ಏನು ಏಕೈಕ ಶ್ರೇಷ್ಠವಾದ ಜಾಗ, ಪ್ರದೇಶ. ಸ್ವರ್ಗದಲ್ಲಿ ಕೂಡ ಸತ್ಸಂಗ ಮಾಡ್ತೀವಿ ಅಂದ್ರೆ ಅಲ್ಲಿ ಇಲ್ಲ, ಕೇವಲ ಭೋಗಸ್ಥಾನ. ನರಕದಲ್ಲೋಗಿ ನಾವು ಭಗವದ್ಗೀತೆ ಅಧ್ಯಯನ ಮಾಡ್ತೀವಿ, ಅಲ್ಲಿ ಈ ನರಕದಲ್ಲಿ ಭಗವದ್ಗೀತೆ ಹೇಳ್ಕೊಡೋರು ಇಲ್ಲ, ಹೇಳೋರು ಇಲ್ಲ, ಅಲ್ಲಿ ಬರೀ ದುಃಖ. ಹಾಗಾಗಿ ಏನು ಮಾಡಿದ್ರು ಇಲ್ಲೇ ಮಾಡಬೇಕು. ಹಾಗಾಗಿ ಬೇರೆ ಲೋಕಗಳಲ್ಲಿ ಅನ್ನೋ ಶಬ್ದ ಉಚ್ಚಾರಣೆ ಮಾಡಿ ಅದು ಈ ಲೋಕದಲ್ಲಿ ಸಾಧ್ಯ ವಿನಃ ಅಲ್ಲಿ ಯಾವುದೇ ಸಾಧನೆಗಳಿಲ್ಲ, ಅಲ್ಲಿ ಸಾಧ್ಯನೇ ಇಲ್ಲ. ಅದರಲ್ಲಿ ಬೇರೆ ಬೇರೆ ಲೋಕಗಳಲ್ಲಿ ಮತ್ತು ಯಾವುದೇ ಸಾಧನೆ ಇಲ್ಲದೆ ಅಲ್ಲಿ ಯಾವ್ದು ಸಾಧನೆ ಇಲ್ಲ, ಯಾರು ನೋಡಲಾರರು ಎಂಬುದನ್ನ ಹೇಳುದಾದ್ರೂ ಏನಿದೆ? ಅರ್ಥಾತ್ ಸಾಧ್ಯನೇ ಇಲ್ಲ ಅನ್ನೋ ಮಾತನಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕುರುಪ್ರವೀರ ಸಂಬೋಧನೆಯ ಭಾವ ಏನು? ಇದರ ಪ್ರಯೋಗ ಇದು. ಭಗವಂತನು ನೀನು ಕೌರವರಲ್ಲಿ ಶ್ರೇಷ್ಠ ಪುರುಷನಾಗಿದ್ದೀಯೇ, ನಿನ್ನಂತಹ ವೀರ ಪುರುಷರಿಗೆ ಈ ಪ್ರಕಾರ ಭಯಭೀತನಾಗುವುದು ಶೋಭಿಸುವುದಿಲ್ಲ, ಅದಕ್ಕಾಗಿಯೂ ನೀನು ಭಯಪಡಬಾರದು ಎಂಬ ಭಾವವನ್ನು ತೋರಿಸಿದ್ದಾನೆ. ಕುರುಪ್ರವೀರ ಇಲ್ಲಿ ಮುಖ್ಯವಾಗಿ ಮನುಷ್ಯನಾದವನು ಇವೆಲ್ಲ ನಮ್ಗೆ ಹೇಳ್ತಾ ಏನ್ ಮಾಡ್ಬೇಕು ಅಂದ್ರೆ, ಯಾವ ಮನುಷ್ಯನಿಗೆ ಈಗ ಹೇಳ್ತಾರೆ ಎಲ್ರಿಗೂ ಏನ್ ಬೇಕು? ಸುಖ ಬೇಕು, ಶಾಂತಿ ಬೇಕು, ಎಲ್ರು ಬೇಕು. ಸುಖ ಶಾಂತಿ ಬೇಕು ಅಂದಾಗ ಅದಕ್ಕೆ ಸಂಬಂಧಪಟ್ಟ ಕರ್ಮವನ್ನೇ ಮಾಡ್ಬೇಕಾಗ್ತದೆ. ನಾವು ವಿರುದ್ಧವಾದ ನಿಷಿದ್ಧವಾದ ಕರ್ಮಗಳನ್ನ ಮಾಡಿ ಸುಖ ಶಾಂತಿ ನೆಮ್ಮದಿ ಬರ್ಬೇಕಂದ್ರೆ ಅದು ಸಾಧ್ಯನೇ ಇಲ್ವಲ್ಲ, ಯಾರಿಗೂ ಬಂದಿಲ್ವಲ್ಲ ಇದುವರೆಗೆ. ಎಲ್ರೂ ಬಯಸೋದು ಸುಖ ಶಾಂತಿ ನೆಮ್ಮದಿ. ಮತ್ತೆ ಶಾಂತಿ ಸುಖ ನೆಮ್ಮದಿ ಬರುವಂತ ಏನ್ ಕೆಲಸ ಮಾಡ್ತೀವಿ ಅಂದ್ರೆ ಏನು ಮಾಡಿರಲ್ಲ. ಲೋಕದಲ್ಲಿ ಸಾಮಾನ್ಯವಾಗಿ ಎಲ್ರೂ ಬಯಸ್ತಾರೆ, ನಂಗೆ ಸುಖ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು. ಸರಿ, ಆ ಶಾಂತಿ ಸುಖ ನೆಮ್ಮದಿ ಬರ್ಲಿಕ್ಕಾಗಿ ನೀವೇನ್ ಮಾಡಿದ್ದೀರಿ ಪ್ರಶ್ನೆ ಅಂತಂದ್ರೆ ಏನೂ ಇಲ್ಲ. ನಾವೆಲ್ಲ ಮಾಡಿದ್ದು ಅಶಾಂತಿ ಬರುವಂತ, ನೆಮ್ಮದಿ ಕಳ್ಕೊಳ್ಳುವಂತ, ಮನಸ್ಸಿಗೆ ಒತ್ತಡವನ್ನ ಉಂಟು ಮಾಡುವಂತ ಕೆಲಸಗಳನ್ನೇ ಮಾಡೋದು. ಬಯಸೋದೇನಪ್ಪಾ ಅಂದ್ರೆ ನನಗೆ ಶಾಂತಿ ಬರ್ಲಿ, ಸುಖ ಬರ್ಲಿ, ನೆಮ್ಮದಿ ಬರ್ಲಿ ಅಂತ. ಸುಖ ಶಾಂತಿ ನೆಮ್ಮದಿ ಬರುವಂತ ಯಾವ ಕೆಲಸ ಮಾಡಿದ್ದಿಲ್ಲ ನಾನು. ಈಗ ನನಗೆ ದಿನ 500 ರೂಪಾಯಿ ಬೇಕು, ಏನು ಬರ್ತಾರೆ ಕೆಲಸ ಮಾಡ್ಲಿಕ್ಕೆ,
ಅವನು ಹಿಂಗ್ ಹೋದ್ರೆ ಅರ್ಧ ಗಂಟೆ ಬರಲ್ಲ, ಹಂಗ್ ಹೋದ್ರೆ ಅರ್ಧ ಗಂಟೆ ಬರಲ್ಲ. ಮತ್ತೆ ಬೆಳಗ್ಗೆ 10 ಗಂಟೆಗೆ ಬರೋದು, ಸಾಯಂಕಾಲ 4 ಗಂಟೆಗೆ ಹೊರಡ್ಬಿಡೋದು. ನನಗೆ 5 ರೂಪಾಯಿ ಕೊಡಿ, ಯಾರು ಕೊಡ್ತಾರೆ? ಅಲ್ಲ, ನಿಂಗೆ 5 ರೂಪಾಯಿ ಕೊಡ್ಲಿಕ್ಕೆ ಏನ್ ಮಾಡ್ಬೇಕು ಅದೆಲ್ಲ ಮಾಡಿದ್ದಿ ಇಲ್ಲ. ಹಾಗೇನೆ ಇಲ್ಲಿ ಕೂಡ ಅಷ್ಟೇ, ಅದೆಲ್ಲ ಕೊಡ್ಬೇಕಾದ್ರೆ ನಾವೇನಾದ್ರು ಮಾಡಿರ್ಬೇಕಲ್ವೇ? ಸುಮ್ನೆ ಕೊಡ್ಲಿಕ್ಕೆ ಆಗ್ತದ? ಏನೂ ಮಾಡ್ಲಿಲ್ಲ, ಶಾಂತಿ ಬರ್ಬೇಕು, ನೆಮ್ಮದಿ ಬಂದ್ಬಿಡ್ತು. ಇದು ನಾವು ಬಯಸೋದೇ ತಪ್ಪು. ಒಂದೇ ಯಾವ್ದಾದ್ರು ಬಯಸಿ ಅದಕ್ಕೆ ಸಂಬಂಧಪಟ್ಟ ಏನಾದ್ರು ಮಾಡಿರ್ಬೇಕು. ಏನೂ ಮಾಡಿಲ್ಲ, ಶಾಂತಿ ಸುಖ ಬಂದ್ಬಿಡ್ಬೇಕಂದ್ರೆ ಸುಮ್ಮನೆ ಬರಲ್ಲ. ನಾವು ಮಾಡಿದ್ದೆಲ್ಲ ದುಃಖ ಬರುವಂತ ಕೆಲಸಗಳೇ ಮಾಡಿದ್ವಿ. ಇಲ್ಲ ಸ್ವಾಮಿನ ನಾವೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತೀವಿ. ಅದೇ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅದ್ರ ಬಗ್ಗೆ ನಮ್ಗೆ ಪೂರಾ ಜ್ಞಾನ ಇಲ್ವಲ್ಲ. ಈಗ ಮನುಷ್ಯ ಜೀವನ ಪರ್ಯಂತ ಒಳ್ಳೆ ಮನೆ ಬೇಕು, ಹಣ ಬೇಕು, ಗೌರವ ಬೇಕು, ಸಮ್ಮಾನ, ಇದಕ್ಕಾಗಿ ಜೀವನ ಮಾಡ್ತಾನಲ್ವೇ? ನನಗೆ ಶಾಂತಿ ಬೇಕು, ಸುಖ ನೆಮ್ಮದಿ ಬೇಕು, ಅದು ಬೇಕಾದ್ರೆ ಏನು ಮಾಡಬೇಕು ಅದನ್ನ ತಿಳ್ಕೊಂಡು ಪ್ರಯತ್ನ ಮಾಡ್ಬೇಕಲ್ವಾ? ಈಗ ಹಣ ಬೇಕು ಅಂತ ಪ್ರಯತ್ನ ಎಲ್ರಿಗೂ ಇದೆ, ಶಾಂತಿ ಬೇಕು ಅಂತ ಪ್ರಯತ್ನ, ಶಾಂತಿ ಬೇಕು ಇಚ್ಛೆ ಇದೆ. ಆದ್ರೆ ಶಾಂತಿಗೆ ಸಂಬಂಧಪಟ್ಟ ಏನ್ ಕೆಲಸ ಮಾಡ್ತೀವಿ ಅಂದ್ರೆ ಏನು ಕೆಲಸ ಇಲ್ಲ. ಹಣ ಬೇಕು ಅಂತ ಇಚ್ಛೆ ಕೂಡ ಇದೆ, ಅದಕ್ಕೆ ಸಂಬಂಧಪಟ್ಟ ಪ್ರಯತ್ನ ಕೂಡ ಇದೆ. ಅದೇ ರೀತಿ ಇನ್ನೇನೇ ಅಲ್ಲ, ಮನೆ ಬೇಕು ಅಂತ ಇದೆ, ವಾಹನ ಬೇಕು ಅಂತ ಇದೆ, ವಸ್ತುಗಳು ಬೇಕು, ತಿನ್ಲಿಕ್ಕೆ, ಅದಕ್ಕೆಲ್ಲ ಇಚ್ಛೆನೂ ಇದೆ, ಪ್ರಯತ್ನನೂ ಇದೆ. ಇಲ್ಲಿ ಶಾಂತಿ ಬೇಕು, ನೆಮ್ಮದಿ ಬೇಕು, ಇಚ್ಛೆ ಇದೆ ವಿನಃ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಕ್ರಿಯೆ ಇಲ್ಲ, ಪ್ರಯತ್ನ ಇಲ್ಲ. ಸ್ವಲ್ಪ ಯೋಚನೆ ಮಾಡ್ಬೇಕು. ಸ್ವಲ್ಪ ಸತ್ಸಂಗ ಮಾಡಿ ಅಂದ್ರೆ ಇಲ್ಲ, ಅಯ್ಯೋ ಸತ್ಸಂಗ ನಮ್ಗೆ ಎಲ್ಲಿ ಸಮಯ ಇದೆ ಅಂತ ಹೋಗ್ಲಿ. ಸ್ವಲ್ಪ ಯಾರಿಗಾದ್ರೂ ಒಂದು ಒಳ್ಳೆ ಸಹಾಯ ಸಹಕಾರ ಮಾಡಿ, ಅಯ್ಯೋ ಇಲ್ಲಿ ಸ್ವಾಮಿ ಸಹಕಾರ ಮಾಡೋದು. ಯಾರಿಗಾದ್ರೂ ಸ್ವಲ್ಪ ಊಟ ಕೊಡಿ, ಅಯ್ಯೋ ನಮಗೆ ಇಲ್ಲ ಸ್ವಾಮಿ, ಬೇರೆ ಹೇಳ್ಕೊಡೋದು. ಹೋಗಿ ಎಲ್ಲರೂ ಒಂದ್ ಸ್ವಲ್ಪ ಸೇವೆ ಮಾಡಿ, ಹಾಯ್ ನಮ್ ಕೆಲಸ ನಾವು ಮಾಡ್ಕೊಳ್ಲಿಕ್ಕೆ ಸಮಯ ಇಲ್ಲ ಸ್ವಾಮಿ, ಸೇವೆಯಲ್ಲಿ ಮಾಡೋದು ಅಂದ್ರೆ ಏನು? ಇವೆಲ್ಲ ಶಾಂತಿ ಬರುವ, ನೆಮ್ಮದಿ ಬರುವ, ಸುಖ ಬರುವಂತ ಕೆಲಸಗಳು. ಸುಖ ಬೇಕು, ಶಾಂತಿ ನೆಮ್ಮದಿ ಬೇಕು ಅಂತ ಇಚ್ಛೆ ಇದೆ ವಿನಃ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಕ್ರಿಯೆ ನಮ್ಮಲ್ಲಿ ಇಲ್ಲ ಅಂದಾಗ ಅದು ಹೆಂಗ್ ಬರ್ಲಿಕ್ಕೆ ಸಾಧ್ಯ? ಹಣ ಬೇಕು ಅಂತ ಇಚ್ಛೆ ಇದೆ, ಆದ್ರೆ ಏನು ಮಾಡಲ್ಲ ನಾವು. ಅದ ಹೆಂಗ ಹಣ ಬರ್ತದೆ? ಸುಮ್ಮನೆ ಬಂದ್ಬಿಡ್ತದೇನು? ಹಾಗೆ ಇವು ಕೂಡ ಹಾಗೆ ಏನ್ ಮಾಡ್ಬೇಕು, ಇಲ್ಲೇ ಮಾಡ್ಬೇಕು. ಎಲ್ಲೋ ಹೋಗಿ ಮಾಡ್ತೀವಿ ಅಂದ್ರೆ ಎಲ್ಲಾ ಮಾಡ್ಲಿಕ್ಕೆ ಇದೇ ಸರಿಯಾದ ಸಮಯ, ಸರಿಯಾದ ಜಾಗ. ಪಾಪ ಮಾಡ್ಲಿಕ್ಕೂ ಜಾಗ, ಆದ್ರೆ ಫಲ ಜ್ಞಾಪಕ ಇಟ್ಕೋಬೇಕು. ಪುಣ್ಯ ಮಾಡ್ಲಿಕ್ಕೂ ಜಾಗ, ಅದ್ರ ಫಲ ಕೂಡ ಜ್ಞಾಪಕ ಇಟ್ಕೋಬೇಕು. ಇನ್ನು ಜ್ಞಾನ ಫಲ ಸತ್ಸಂಗ ಕೂಡ ಮಾಡ್ಬೋದು. ಇಲ್ಲಿ ಬಿಟ್ಟು ಎಲ್ಲೋ ಹೋಗಿ ಮಾಡ್ತೀವಿ ಅಂದ್ರೆ, ಆದ್ರೆ ಇಲ್ಲಿ ವಿಷಯ ಏನಪ್ಪ ಅಂದ್ರೆ ಏನ್ ಮಾಡ್ಬೇಕು. ಈಗ ಉದಾಹರಣೆಗೆ ನಾವು ಅಂಗಡಿಗೆ ಹೋಗ್ತೀವಿ, ಎಲ್ಲ ನೋಡ್ತೀವಿ, ಇದೇನು, ಇದೆಷ್ಟು ಬೆಲೆ, ಇದೆಷ್ಟು ಬೆಲೆ. ಈಗ ನಮಗೆ ಯಾವ್ದು ಅಂತ ನಾವು ಆಯ್ಕೆ ಮಾಡ್ತೀವಿ. ಹಾಗೆ ಈ ಲೋಕದಲ್ಲಿ ಎಲ್ಲಾ ಕೂಡ ಇದಾವೆ, ಇದರಲ್ಲಿ ನಿಮ್ಗೆ ಯಾವ್ದು ಬೇಕು, ಇದ್ರ ಫಲ ಎಷ್ಟು, ಇದ್ರ ಬೆಲೆ ಎಷ್ಟು, ಇದೀಗಿರ್ತದೆ, ಇದು ಕ್ವಾಲಿಟಿ, ಫಸ್ಟ್ ಫೈನ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ, ನಮ್ಗೆ ಯಾವ್ದು ಬೇಕು ಎಲ್ಲ ನೋಡಿ ನಿಮಗೆ ಯಾವ ಬೇಕು. ಇದರಲ್ಲಿ ಇದು ತಗೊಂಡ್ರೆ ಇದ್ರ ಫಲ ಇದು, ಅದು ತಗೊಂಡ್ರೆ ಅದ್ರ ಫಲ ಅದು. ನಾವ್ ಯಾವ್ದು ಕೆಲ್ಸಕ್ಕೆ ಬಾರದು ತಗೊಂಡು ಚೆನ್ನಾಗಿಲ್ವಲ್ಲ ಅಂತಂದ್ರೆ ನಾವು ತಗೊಳ್ಳೋದಕ್ಕೆ ಕೆಲ್ಸಕ್ಕೆ ಬಾರದು, ಅಲ್ಲಿ ಚೆನ್ನಾಗಿ ಹೇಗಿರ್ತದೆ. ವಸ್ತುಗಳನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಾವು ಇಂಥದೇ ಬೇಕು ಅಂತ ಹೇಳಿ ಯೋಚನೆ ಮಾಡ್ತೀವಿ. ಹಾಗೆ ಜೀವನದಲ್ಲಿ ಕೂಡ ಒಳ್ಳೇದು ಸೆಲೆಕ್ಟ್ ಮಾಡ್ಕೋಬೇಕು. ಅದಕ್ಕಾಗಿ ಶ್ರಮ ಮಾಡ್ಬೇಕು, ಅದಕ್ಕಾಗಿ ಕೃಷಿ ಮಾಡ್ಬೇಕಾಗ್ತದೆ. ಆವಾಗ್ಲೇನೆ ಈ ಜೀವನದಲ್ಲಿ ಶಾಂತಿ, ನೆಮ್ಮದಿ, ಸುಖ, ಸಾರ್ಥಕತೆ ಕೂಡ ಆಗ್ತದೆ. ಇಲ್ಲಿಂದ ಮುಂದೆ ತಗೊಂಡು ಹೋಗ್ತೀವಿ, ಸ್ವರ್ಗಕ್ಕೆ ಹೋದ್ರು ನರಕಕ್ಕೆ ಹೋದ್ರು, ಅಥವಾ ಮತ್ತೆ ಮನುಷ್ಯರಾಗಿ ಬಂದ್ರು ಇವತ್ತೇನು ಮಾಡಿದ್ದೀವಲ್ಲ ಅದನ್ನೇ ಮತ್ತೆ ನಮ್ ಜೊತೆಯಲ್ಲೇ ತಗೊಂಡ್ಬರ್ತಾನೆ. ಹಾಗಾಗಿ ಅದನ್ನೆಲ್ಲಿ ಹೇಳ್ತಾ ಇದ್ದಾರೆ, ಕುರುಪ್ರವೀರ ಅಂತ ಸಂಬೋಧನೆ ಮಾಡ್ತಾ ಇದರ ಪ್ರಯೋಗ ಪರಮಾತ್ಮ ನೀನು ಕೌರವರಲ್ಲಿ ಶ್ರೇಷ್ಠ ಪುರುಷನಾಗಿದ್ದೀ ಅರ್ಜುನನಿಗೆ. ಇಲ್ಲಿ ಕೂಡ ನಾವು ಮನುಷ್ಯರಾಗಿದ್ದೀರಿ, ಶ್ರೇಷ್ಠರಾಗಿದ್ದೀರಿ. ಜಗತ್ತಿನಲ್ಲಿ ಮನುಷ್ಯ ಜನ್ಮ ಬಿಟ್ಟು ಎಷ್ಟೋ ಜನ್ಮಗಳಿದಾವೆ, ಅವುಗಳನ್ನ ಹೋಲಿಕೆ ಮಾಡಿದಾಗ ಮಾನವ ಜನ್ಮ ತುಂಬಾ ಶ್ರೇಷ್ಠವಾಗಿದೆ. ಅದರಲ್ಲೂ ನಿನ್ನಂತ ವೀರ ಪುರುಷರಿಗೆ ಈ ಪ್ರಕಾರ ಭಯಭೀತನಾಗುವುದು ಶೋಭಿಸುವುದಿಲ್ಲ.
ನೀನು ಎಂತವನಿದೆ, ನೀನು ಶ್ರೇಷ್ಠ ಪುರುಷ ಇದೆಯಾ, ನೀನು ಆತ್ಮಾನಾತ್ಮವೇತ ಇರ್ತಕ್ಕಂಥ. ಈಗ ನಿನಗೆ ಈ ಭಯಭೀತನಾಗೋದು ಶೋಭಿಸುವುದಿಲ್ಲ. ಅದಕ್ಕಾಗಿ ನೀನು ಭಯಪಡಬಾರದು. ಅಲ್ಲ, ಬೇರೆಯವರು ಭಯಪಡಿದ್ರೆ ನೀವು ಭಯಪಟ್ರೆ ಹೆಂಗೆ? ಶ್ರೇಷ್ಠ ಪುರುಷ ಇದ್ದೀಯ. ನನ್ನ ಇಷ್ಟೆಲ್ಲ ಮಾಡಿದ್ರು ನಾನು ದರ್ಶನ ಮಾಡ್ಲಿಕ್ಕಾಗಲ್ಲ ಅಂತ ನನ್ನ ದರ್ಶನ ಕೂಡ ಮಾಡಿದ್ದೀಯ. ಹಾಗಾಗಿ ನೀನು ಭಯಭೀತನಾಗುವುದು ಶ್ರೇಷ್ಠ, ಒಳ್ಳೇದಲ್ಲ, ನೀನು ಶೋಭೆ ಅಲ್ಲ. ಅದಕ್ಕಾಗಿ ನೀನು ಭಯಪಡಬಾರದು ಅಂತೇಳಿ ಕುರುಪ್ತರ ವೀರ ಅಂತೇಳಿ ಸಂಬೋಧನೆ ಮಾಡ್ತಾರೆ. ಮುಂದುವರಿಸ್ತಾ, ಮಾತೆ ವ್ಯತಾ ಮಾಚ ವಿಮೂಢ ಭಾವೋ ದೃಷ್ಟ್ವಾ ರೂಪಂ ಘೋರಮೇಂದೃಂಗಮೇದಂ ವ್ಯಪೇತ ಬೀಹಿ ಪ್ರೀತ ಮನಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಮಾತೆ ವ್ಯತಾ ಮಾಚ ವಿಮೂಢ ಭಾವೋ ದೃಷ್ಟ್ವಾ ರೂಪಂ ಘೋರಮೇಂದೃಂಗಮೇದಂ ವ್ಯಪೇತ ಬೀಹಿ ಪ್ರೀತ ಮನಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಮಾತೆ ವ್ಯತಾ ಮಾಚ ವಿಮೂಢ ಭಾವೋ ದೃಷ್ಟ್ವಾ ರೂಪಂ ಘೋರಮಿದೃಂಗಮೇದಂ ವ್ಯಪೇತಿ ಪ್ರೀತಮನಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಮಾತೆ ಚ ವ್ಯತೆ ಮಾಂ ಚ ವಿಮೂಢ ಭಾವೋ ದೃಷ್ಟ್ವಾ ರೂಪಂ ಘೋರಮಿದೃಂಗಮೇದಂ ವ್ಯಪೇತಭಿ ಪ್ರಿಯತಮ ಮನಃ ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಮಾತೆ ವ್ಯತಾ ಮಾಚ ವಿಮೂಢ ಭಾವೋ ದೃಷ್ಟ್ವಾ ರೂಪಂ ಘೋರಮೇಂದೃಂಗಮೇದಂ ವ್ಯಪೇತ ಬೀಹಿ ಪ್ರೀತ ಮನಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಮಮ ಈದೃಕ್ ಇದಂ ಘೋರಂ ರೂಪಂ ದೃಷ್ಟ್ವಾ ತೇ ವೃತಾ ಮಾಚ ವಿಮೂಢ ಭಾವಃ ಮ ತ್ವಂ ವ್ಯಪೇತಭಿಃ ಪ್ರೀತಮನಃ ತತ್ತೇವ ಮೇ ಇದಂ ರೂಪಂ ಪುನಃ ಪ್ರಪಶ್ಯ. ಮಮ ನನ್ನ ಈದೃಕ್ ಈ ಪ್ರಕಾರವಾದ ಇದಂ ಘೋರಂ ರೂಪಂ ದೃಷ್ಟ್ವಾ ನನ್ನ ಈ ಪ್ರಕಾರವಾದ ಈ ಭಯಂಕರವಾದ ರೂಪವನ್ನು ದೃಷ್ಟ್ವಾ ನೋಡಿ, ತೇ ವ್ಯತಾ ಮ ನಿನಗೆ ವ್ಯಾಕುಲತೆ ಆಗಬಾರದು. ಯಾಕೆ? ಚ ಮತ್ತು ವಿಮೂಢ ಭಾವ ಮೂಢ ಭಾವ ಸಹ ಮ ಆಗಬಾರದು. ನೋಡಿ, ನನ್ನ ಈ ಪ್ರಕಾರವಾದ ಭಯಂಕರವಾದ ರೂಪವನ್ನು ನೋಡಿ ನಿನಗೆ ವ್ಯಾಕುಲತೆ ಆಗಬಾರದು, ಹಂಗಂತ ಮೂಢ ಭಾವ ಕೂಡ ಆಗಬಾರದು. ನೀನು ವ್ಯಪೇತ ಬೀಹಿ ಭಯರಹಿತ ಮತ್ತು ಪ್ರೀತಮನಃ ಪ್ರೀತಿಯುಕ್ತ ಮನಸ್ಸಿನವನಾಗಿ, ನೀನು ಭಯರಹಿತವಾಗಿ ಮತ್ತು ಪ್ರೀತಿಯುಕ್ತ ಮನಸ್ಸಿನವನಾಗಿ ತತ್ ಏವ ಅದೇ ಮೇ ನನ್ನ ಇದಂ ಈ ಶಂಖ ಚಕ್ರ ಗದೆ ಪದ್ಮಯುಕ್ತವಾದ ಚತುರ್ಭುಜ ರೂಪಂ ಪುನಃ ಪಶ್ಯ. ನೋಡು, ಮತ್ತೆ ನೀನದನ್ನ ನೋಡು ಹೇಗೆ ಅಂತ. ಈ ಪ್ರಕಾರ ನನ್ನ ಈ ಪ್ರಕಾರವಾದ ಈ ಭಯಂಕರವಾದ ರೂಪವನ್ನು ನೋಡಿ ನಿನಗೆ ವ್ಯಾಕುಲತೆ ಉಂಟಾಗಬಾರದು. ಯಾಕೆ? ಮತ್ತು ಮೂಢಭಾವ ಸಹ ಆಗಬಾರದು. ವ್ಯಾಕುಲತೆ ಆಗಬಾರದು, ಮೂಢಭಾವ ಕೂಡ ಆಗಬಾರದು. ನೀನು ಭಯರಹಿತ ಮತ್ತು ಪ್ರೀತಿಯುಕ್ತ ಮನಸ್ಸಿನವನಾಗಿ, ನೀನು ಭಯರಹಿತ ಪ್ರೀತಿಯುಕ್ತ ಮನಸ್ಸಿನವನಾಗಿ ಅದೇ ನನ್ನ ಈ ಶಂಖ ಚಕ್ರ ಗದಾ ಮತ್ತು ಪದ್ಮಯುಕ್ತವಾದ ನನ್ನ ಶಂಖ ಚಕ್ರ ಗದ ಮತ್ತು ಪದ್ಮ ಯುಕ್ತವಾದ ಚತುರ್ಭುಜ ರೂಪವನ್ನು ನೋಡು. ಆಗ್ಲೇ ಅರ್ಜುನ ಪ್ರಾರ್ಥನೆ ಮಾಡಿದ್ದ. ಇವೆಲ್ಲವನ್ನು ನೋಡಿ ನನಗೆ ಒಂದ್ ಕಡೆ ಆಶ್ಚರ್ಯ, ಇನ್ನೊಂದು ಕಡೆ ಭಯ ಉಂಟಾಗ್ತಾ ಇದೆ. ನೀವು ಪ್ರಸನ್ನರಾಗಿ ನಿಮ್ಮ ಹಿಂದಿನ ರೂಪ ನನಗೆ ತೋರಿಸಿ ಅಂತ ಹೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಈಗ ಪರಮಾತ್ಮ ಹೇಳ್ತಾ ಇದ್ದಾನೆ, ಭಯಂಕರ ರೂಪವನ್ನು ನೋಡಿ ವ್ಯಾಕುಲತೆ ನಿನಗೆ ಆಗಬಾರ್ದು, ಹಂಗಂತ ಮೂಢಭಾವ ಸಹ ಆಗಬಾರ್ದು. ಭಯರಹಿತ ಮತ್ತು ಪ್ರೀತಿಯುಕ್ತ ಮನಸ್ಸನವನಾದ ನೀನು ನನ್ನ ಚಕ್ರ ಗದಾ ಪದ್ಮಯುಕ್ತವಾದ ಚತುರ್ಭುಜ ರೂಪವನ್ನು ನೋಡು ಅಂತ ಹೇಳಿ ಮತ್ತೆ ತನ್ನ ಹಿಂದಿನ ರೂಪವನ್ನ ತೋರಿಸ್ತಾ ಇದ್ದಾನೆ ಅರ್ಜುನ ಪರಮಾತ್ಮ.
ನನ್ನ ಈ ವಿಕರಾಳ ರೂಪವನ್ನು ನೋಡಿ ನಿನಗೆ ವ್ಯಾಕುಲತೆ ಮತ್ತು ಮೂಢಭಾವ ಆಗಬಾರದು. ಈ ಮಾತಿನ ಅಭಿಪ್ರಾಯವೇನು? ನನ್ನ ಈ ವಿಕರಾಳ ರೂಪ ನೋಡಿ ನಿನಗೆ ವ್ಯಾಕುಲತೆ ಮೂಢಭಾವ ಆಗಬಾರದು. ಈ ಮಾತಿನ ಅಭಿಪ್ರಾಯ ಏನಪ್ಪಾ ಅಂತ ಹೇಳ್ತಾ, ಈ ಮಾತಿನಿಂದ ಭಗವಂತನು ನಾನು ಪ್ರಸನ್ನನಾಗಿ ನಿನಗೆ ಈ ಪರಮ ದುರ್ಲಭ ವಿರಾಟ್ ಸ್ವರೂಪದ ದರ್ಶನ ಮಾಡಿಸಿದ್ರಿಂದ ನಿನ್ನೊಳಗೆ ವ್ಯಾಕುಲತೆ ಮತ್ತು ಮೂಢಭಾವಗಳು ಉಂಟಾಗುವುದು ಎಂದಿಗೂ ಉಚಿತವಾಗಿರಲಿಲ್ಲ. ಆದ್ರೂ ಅದನ್ನು ನೋಡಿ ನಿನಗೆ ವ್ಯಥೆ ಮತ್ತು ಮೋಹ ಆಗುತ್ತಾ ಇದೆ ಮತ್ತು ನಾನು ಈಗ ಈ ಸ್ವರೂಪವನ್ನು ಮರೆ ಮಾಡಬೇಕೆಂದು ನೀನು ಬಯಸುತ್ತಿರುವಾಗ ನಿನ್ನ ಇಚ್ಛಾ ನಿನ್ನನ್ನು ಸಂತೋಷಪಡಿಸಲು ಈಗ ನಾನು ಈ ರೂಪವನ್ನು ನಿನ್ನೆದುರಿನಿಂದ ಮರೆ ಮಾಡಿಕೊಳ್ಳುತ್ತೇನೆ. ನೀನು ಮತ್ತು ಹೆದರಿಕೆಯಿಂದ ವ್ಯತನಾಗಬೇಡ ಎಂಬ ಭಾವವನ್ನ ತೋರಿಸಿರುವನು ಹೇಳ್ತದೆ. ನನ್ನ ಈ ವಿಕರಾಳ ರೂಪವನ್ನು ನೋಡಿ ನಿನಗೆ ವ್ಯಾಕುಲತೆ ಮತ್ತು ಮೂಢಭಾವ ಆಗಬಾರದು. ಯಾಕಪ್ಪ ಈ ಮಾತು ಹೇಳ್ತಾರೆ ಕೃಷ್ಣ ಅಂತಂದ್ರೆ, ಈ ಮಾತಿನಿಂದ ಭಗವಂತನು ನಾನು ಪ್ರಸನ್ನನಾಗಿ ನಿನಗೆ ಈ ಪರಮ ದುರ್ಲಭ ವಿರಾಟ್ ಸ್ವರೂಪದ ದರ್ಶನ ಮಾಡಿಸಿದರಿಂದ ನಾನು ಪ್ರಸನ್ನನಾಗಿ ಈ ಪರಮ ದುರ್ಲಭ ಅಂದ್ರೇನು? ಇದು ಅಷ್ಟು ಸುಲಭ ಅಲ್ಲ, ಇದು ದುರ್ಲಭ ಈ ದರ್ಶನ. ಅಂತಹ ದರ್ಶನವನ್ನು ನಿನಗೆ ವಿರಾಟ್ ಸ್ವರೂಪದ ದರ್ಶನ ಮಾಡಿಸಿದ್ದರಿಂದ ನಿನ್ನೊಳಗೆ ವ್ಯಾಕುಲತೆ ಮತ್ತು ಮೂಢಭಾವಗಳು ಉಂಟಾಗುವುದು ಒಳ್ಳೆಯದಲ್ಲ. ಇದನ್ನು ನೋಡಿ ನೀನು ಸಂತೋಷ ಪಡ್ಬೇಕು ವಿನಃ ವ್ಯಾಕುಲತೆ ಮತ್ತು ಮೂಢಭಾವ ಉಂಟಾಗುವುದೆಂದು ಉಚಿತ ಅಲ್ಲ, ಒಳ್ಳೆಯದಲ್ಲ. ಆದ್ರೂ ಇದನ್ನು ನೋಡಿ ನಿನಗೆ ವ್ಯಥೆ ಮತ್ತು ಮೋಹ ಆಗುತ್ತಾ ಇದೆ. ಆಗಬಾರದು, ಆದ್ರೂ ಆಗ್ತಾ ಇದೆ. ವ್ಯಥೆ ಮತ್ತು ಮೋಹ ಆಗ್ತಾ ಇದೆ. ಮತ್ತು ನಾನು ಈ ಸ್ವರೂಪವನ್ನು ಮರೆ ಮಾಡಬೇಕೆಂದು ನೀನು ಬಯಸುತ್ತಿರುವಾಗ, ಸರಿ, ನಿನ್ನ ಪ್ರಕಾರ ಈ ಸ್ವರೂಪ ನಾನು ನೋಡ್ಲಾರೆ, ನೀವು ಎಂದಿನಂತೆ ನಿಮ್ಮ ಚತುರ್ಭುಜ ರೂಪವನ್ನು ನನಗೆ ದರ್ಶನ ಮಾಡಿಸಿ ಅಂತ ಪ್ರಾರ್ಥನೆ ಮಾಡ್ತಿದೀಯಾ. ಹಾಗಾಗಿ ಈ ಸ್ವರೂಪವನ್ನು ಮರೆ ಮಾಡಬೇಕೆಂದು ನೀನು ಬಯಸ್ತಿರುವಾಗ ನಿನ್ನ ಇಚ್ಛಾನುಸಾರ, ಆಯ್ತು, ನಿನ್ನ ಇಷ್ಟಾನುಸಾರ ನಿನ್ನನ್ನು ಸಂತೋಷಪಡಿಸ್ಲಿಕ್ಕಾಗಿ, ನಿನ್ನ ಇಚ್ಛಾನುಸಾರ ನಿನ್ನನ್ನು ಸಂತೋಷಪಡಿಸ್ಲಿಕ್ಕಾಗಿ ಈಗ ನಾನು ಈ ರೂಪವನ್ನು ನಿನ್ನೆದುರಿನಿಂದ ಮರೆ ಮಾಡಿಕೊಳ್ಳುತ್ತೇನೆ. ನಿನ್ನೆದುರಿಂದ ನನ್ನ ಈ ರೂಪವನ್ನ ಮರೆ ಮಾಡ್ತಾ ಇದ್ದೀನಿ. ನೀನು ಮೋಹ ಮತ್ತು ಹೆದರಿಕೆಯಿಂದ ವ್ಯಥಿತನಾಗಬೇಡ, ಮೋಹದಿಂದ ಹೆದರಿಕೆಯಿಂದ ಭಯಪಡಬೇಡ ಅನ್ನೋ ಭಾವನೆಯಲ್ಲಿ ತೋರಿಸ್ತಾ ಇದ್ದಾರೆ. ಸ್ವಾಂ ಜೊತೆಗೆ ವ್ಯಪೇತಬಿಹಿ ಮತ್ತು ಪ್ರೀತಮನಃ ವಿಶೇಷವನ್ನು ಕೊಟ್ಟು ಭಗವಂತನು ಯಾವ ರೂಪದಿಂದ ನಿನಗೆ ಭಯ ಮತ್ತು ವ್ಯಾಕುಲತೆ ಆಗುತ್ತಿತ್ತೋ ಅದನ್ನು ಮರೆ ಮಾಡಿ ಈಗ ನಾನು ನನ್ನ ಇಚ್ಛಿತ ಚತುರ್ಭುಜ ರೂಪದಲ್ಲಿ ಪ್ರಕಟನಾಗುತ್ತೇನೆ. ನೀನು ಭಯರಹಿತ ಮತ್ತು ಪ್ರಸನ್ನ ಮನದವನಾಗು. ಸ್ವಾಂ ಜೊತೆಗೆ ವ್ಯಪೇತಬಿಹಿ ಮತ್ತು ಪ್ರೀತಮನಃ ಎಂಬ ವಿಶೇಷಣಗಳನ್ನು ಕೊಡ್ತಕ್ಕಂಥ ಅಭಿಪ್ರಾಯ ಏನು ಅಂತ ಹೇಳ್ತಾ, ಸ್ವಾಂ ಜೊತೆಗೆ ವ್ಯಪೇತಬಿಹಿ ಮತ್ತು ಪ್ರೀತಮನಃ ವಿಶೇಷವನ್ನು ಕೊಟ್ಟು ಪರಮಾತ್ಮ ಯಾವ ರೂಪದಿಂದ ನಿನಗೆ ಭಯ ಮತ್ತು ವ್ಯಾಕುಲತೆ ಆಗ್ತಾ ಇತ್ತು. ಅರ್ಜುನ ಅನಂತ ಮುಖಗಳು, ಭುಜಗಳು ಮತ್ತು ಎಲ್ಲರೂ ಕೂಡ ಪರಮಾತ್ಮನ ಬಾಯಿಯನ್ನ ಪ್ರವೇಶ ಮಾಡ್ತಾರೆ ದೃಶ್ಯಗಳು. ಕೆಲವರು ಭಜನೆ ಮಾಡ್ತಿದ್ದಾರೆ, ಕೆಲವರು ಕೀರ್ತನೆ ಮಾಡ್ತಿದ್ದಾರೆ, ಕೆಲವರು ಏನೆಲ್ಲ, ಅವೆಲ್ಲವನ್ನ ನೋಡಿ ಒಂದು ಭಯ ವ್ಯಾಕುಲತೆ ಆಗ್ತಾ ಇತ್ತು. ಆದ್ರೆ ಇವ್ರ ಕಡೆ ಸ್ವಲ್ಪ ಸಂತೋಷ ಕೂಡ ಆಗ್ತಾ ಇತ್ತು. ಮುಖ್ಯವಾಗಿ ಈಗ ಭಯನೇ ಜಾಸ್ತಿ ಇದ್ದಂಗೆ ಅನಿಸ್ತಾ ಇದೆ ಅರ್ಜುನನಿಗೆ. ಅದನ್ನು ಮರಿ ಮಾಡಿ ನಾನು ಈಗ
ನಿನ್ನ ಇಚ್ಛಿತ ಚತುರ್ಭುಜ ರೂಪದಲ್ಲಿ ಪ್ರಕಟನಾಗ್ತಾ ಇದ್ದೇನೆ. ತ್ವಾಂ ಅಪೇತಭಿಹಿ ಪ್ರೀತಮನಃ. ಯಾವ ರೂಪದಿಂದ ನಿನಗೆ ಭಯ ವ್ಯಾಕುಲತೆ ಆಗಿತ್ತೋ ಅದನ್ನು ಮರೆ ಮಾಡಿ ನಿನಗೆ ನೀನು ಇಚ್ಛೆ ಪಡುವಂತ, ನೀನು ಕೋರ್ಕೊಳ್ಳುವಂತ ಚತುರ್ಭುಜ ರೂಪದಲ್ಲಿ ಪ್ರಕಟನಾಗ್ತಾ ಇದ್ದೇನೆ. ಅದಕ್ಕಾಗಿ ನೀನು ಭಯರಹಿತನಾಗು ಮತ್ತು ಪ್ರಸನ್ನ ಮನದವನಾಗು, ಪ್ರಸನ್ನನಾಗು, ಭಯರಹಿತನಾಗು ಅಂತೇಳಿ ಪರಮಾತ್ಮ ಹೇಳ್ತಿದ್ದಾನೆ. ರೂಪಂ ಜೊತೆಗೆ ತತ್ ಮತ್ತು ಇದಂ ವಿಶೇಷವನ್ನು ಕೊಡ್ತಕ್ಕಂಥ ಅಭಿಪ್ರಾಯ ಏನು? ಹಾಗೂ ಪುನಃ ಪದದ ಪ್ರಯೋಗ ಇದು ಆ ರೂಪವನ್ನು ನೋಡುವುದಕ್ಕಾಗಿ ಹೇಳುವುದರ ಅಭಿಪ್ರಾಯವೇನು ಅರ್ಥ ಮಾಡ್ತಾ, ತತ್ ಮತ್ತು ಇದಂ ವಿಶೇಷವನ್ನು ಕೊಟ್ಟು ಯಾವ ಚತುರ್ಭುಜ ದೇವ ರೂಪದ ದರ್ಶನ ನಾನು ನಿನಗೆ ಮೊದಲು ಮಾಡಿಸಿದ್ದನು ಹಾಗೂ ಈಗ ಯಾವುದರ ದರ್ಶನಕ್ಕಾಗಿ ನೀನು ಪ್ರಾರ್ಥಿಸುತ್ತಿರುವೆಯೋ ಅದೇ ರೂಪವನ್ನು ನೀನು ಈಗ ನೋಡು. ಅದೇ ರೂಪವು ಈಗ ನಿನ್ನ ಮುಂದೆ ಇದೆ ಎಂಬ ಭಾವವನ್ನ ಭಗವಂತನು ತೋರಿಸಿದ್ದಾನೆ. ಈಗ ಆ ವಿಶ್ವರೂಪವು ಮರೆಯಾಗಿದೆ ಮತ್ತು ಅದರ ಬದಲು ಚತುರ್ಭುಜ ರೂಪವು ಪ್ರಕಟವಾಗಿದೆ. ಆದ್ರಿಂದ ನೀನು ಈಗ ನಿರ್ಭಯನಾಗಿ ಪ್ರಸನ್ನ ಮನದಿಂದ ನನ್ನ ಈ ಚತುರ್ಭುಜ ರೂಪದ ದರ್ಶನವನ್ನು ಮಾಡು ಎಂಬುದು ಅಭಿಪ್ರಾಯವಾಗಿದೆ. ಪುನಃ ಪದದ ಪ್ರಯೋಗದಿಂದ ಇಲ್ಲಿ ಹೀಗೆ ಕಂಡು ಬರುತ್ತದೆ. ಭಗವಂತನು ಅರ್ಜುನನಿಗೆ ತನ್ನ ಚತುರ್ಭುಜ ರೂಪದ ದರ್ಶನವನ್ನು ಮೊದಲು ಮಾಡಿಸಿದ್ದನು. 45 ಮತ್ತು 46ನೇ ಶ್ಲೋಕಗಳಲ್ಲಿ ಅರ್ಜುನನು ಮಾಡಿದ ಪ್ರಾರ್ಥನೆಯಲ್ಲಿ ತತ್ ಏವ ಮತ್ತು ತೇನ ಏವ ಪದಗಳ ಪ್ರಯೋಗದಿಂದಲೂ ಇದೇ ಭಾವವು ಸ್ಪಷ್ಟವಾಗ್ತಾ ಇದೆ. ಇಲ್ಲಿ ಇದಕ್ಕೆ ಮೊದಲು ಕೂಡ ಚತುರ್ಭುಜ ರೂಪವನ್ನ ಪರಮಾತ್ಮ ಮಾಡಿಸಿದ್ದ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ನೋಡ್ತಾ ಇದ್ದೀವಿ. ಚತುರ್ಭುಜ ರೂಪ ತೋರಿಸಿ, ಚತುರ್ಭುಜ ರೂಪ ನಮ್ಗೆಲ್ಲೂ ಕಾಣ್ಲಿಲ್ವಲ್ಲ ಅಂತಂದ್ರೆ ಇಲ್ಲ, ಈಗಾಗಲೇ ಚತುರ್ಭುಜ ರೂಪದ ದರ್ಶನ ಕೂಡ ಆಗಿತ್ತು. ಯಾವುದು ಅಂತಂದ್ರೆ 46, 45ನೇ ಶ್ಲೋಕದಲ್ಲಿ ಅದಕ್ಕೆ ಸಂಬಂಧಪಟ್ಟ ತತ್ತೇವ ತೇನ ಏವ ಪದಗಳನ್ನ ಇಲ್ಲಿ ಪ್ರಯೋಗ ಮಾಡಿ. ಇದರಿಂದ ಅರ್ಥ ಆಗದೆ ಏನಪ್ಪಾ ಅಂದ್ರೆ ಈಗಾಗಲೇ ಪರಮಾತ್ಮ ಚತುರ್ಭುಜ ರೂಪವನ್ನು ತೋರಿಸಿದ್ದ ಅರ್ಜುನನಿಗೆ ಅನ್ನೋದು ನಮ್ಗೆ ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಹೇಗೆ ಏನು ಇದರ ಬಗ್ಗೆ ನಾಳೆ ನೋಡೋಣ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಂ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಓಂ ನಮಸ್ತೆ ಗುರುವೇ. ನಮಸ್ತೆ ಎಲ್ರಿಗೂ ನಮಸ್ತೆ. ಶರಣ ಗುರುವೇ, ಶರಣ ತಂದೆ, ಶರಣ.